व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन् मामाविर्भूयात् अनघमहिमा मानसे वागधीशः। नमस्ते प्राणेश प्रणतविभवाय वनिमगाः नमस्वामिन् रामप्रियतमनमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः। जयत्यसङ्ख्योरुबलाम्बुपुरः गुणोच्चरत्नाकरात्मवैभवः सुधा सुधात्मज्ञदीपिराभ्यः व्यातावतारोरिरात्मभास्करः जयत्यजोक्षीणसुखात्मबिम्बः सैश्वर्यकान्तिप्रदः सदोदितः स्वभक्तसन्तावदुरिष्टहन्ता रामावतारो ಹರಿರೀಶಚಂದ್ರಮಾ. ಈ ಬಾರಿಯ ರಾಮ ಹನುಮ ಚಿಂತನೆಗೆ ತಮಗೆಲ್ಲ ಮತ್ತೆ ಹಾರ್ದ ಸ್ವಾಗತದೊಂದಿಗೆ ಹೊರಗೆ ಇದರ ಅದ್ದೂರಿಯಾದ ಪ್ರಚಾರ ಇರಲಿಕ್ಕಾಗಿ ಇಲ್ಲಿ ಬಂದು ಕೇಳುವ ಯೋಗ ಬಹಳ ಜನರಿಗೆ ಕಮ್ಮಿ ಆಗ್ತದೆ. ಆದರೆ ನಾನು ಇಲ್ಲಿ ಕೊಟ್ಟರೇನೆ ಅದಷ್ಟು ಅದ್ಧೂರಿಯಾಗಿ ಅಷ್ಟು ಸುಂದರವಾಗಿ ಹೊರಗೆ ಮೂಡಲಿದೆ. ಹಾಗಾಗಿ ನನಗಂತೂ ಇದು ಬೇಕಾಗಿದೆ. ಬೇರೆಡೆ ನಾನು ಇದನ್ನೇ ಕೊಡುವುದು ಕೇಳಿದರೆ ಇಷ್ಟೆಲ್ಲ ದೊಡ್ಡ ಮಟ್ಟಿನ ಸ್ಕ್ರೀನ್ ವ್ಯವಸ್ಥೆ. ಹಾಗಾಗಿ ಶ್ರೀಪಾದರು ಮಾಡಿಕೊಂಡದ್ದನ್ನು ಉಪಯೋಗಿಸಿಕೊಂಡ್ರೆ ಅಡುಗೆ ಕೋಣೆ ಹೇಗಿದ್ದರೂ ಊಟ ಮಾಡೋರು ಮತ್ತು ಗೋಜಲಿ ಊಟ ಮಾಡ್ತಾರಲ್ಲ, ಆಗ ಒಂದು ಪ್ರತ್ಯೇಕ ಇರ್ತದೆ. ಹಾಗೆ ನಮ್ಮದಿದು ಅಡುಗೆ ಶಾಲೆ ಇದ್ದ ಹಾಗೆ. ಇಷ್ಟೆಲ್ಲ ನಾವು ರಾಮನ ಬಗ್ಗೆ ಯೋಚನೆ ಮಾಡಿದರೆ ಒಂದೆಡೆ ರಾಮ ಬಹಳ ಕಠೋರವಾಗಿ ಕಾಣ್ತಾನೆ ನಮಗೆ. ನಾನು ಮೊನ್ನೆ ರಾಮನವಮಿಗೆ ಪುತ್ತಿಗೆ ಹೋದಾಗಿದ್ದನ್ನು ಎತ್ತಿಕೊಂಡಿದ್ದೆ ಮಾತನ್ನು. ರಾಮನೇಕೆ ಸಮುದ್ರಕ್ಕೆ ಹೊಡೆತ ಕೊಟ್ಟ? ಕದ್ದವನು ರಾವಣ, ಪೆಟ್ಟು ತಿಂದವನು ಸಮುದ್ರ. ಇದು ಯಾಕೆ ಹಾಗಾಯಿತು? ಯಾರೋ ಅನ್ಯಾಯ ಮಾಡುವುದು, ಊರಿನವರಿಗೆಲ್ಲ ಹೊಡೆತ ಬೀಳುವುದು. ಕೆಲವೊಮ್ಮೆ ಶಾಲೆಯಲ್ಲಿ ಹಾಗೆ ಇರ್ತದೆ, ಅಧ್ಯಾಪಕರು ಬಂದು ಏನೋ ಹೆಚ್ಚು ಕಡಿಮೆ ಆಗಿದರೆ ಎಲ್ಲರಿಗೂ ಎದ್ದು ನಿಲ್ಲಿ ಹೇಳಿ ಒಂದೊಂದು ಬೆತ್ತದಲ್ಲಿ ಹೊಡಿಲಿಕ್ಕೊಂಡು ಮತ್ತೆ ವಿಚಾರಣೆ. ಹಾಗೆ ದಶಾನನೋ ಹರತ್ಸೀತ ಬಂಧನಂತು ಮಹೋದ ದೇಹೆ, ಕಲ್ಲೊತ್ತಾಗಿದ್ದು ಸಮುದ್ರಕ್ಕೆ, ಕದ್ದೊಯ್ದವ ರಾವಣ. ಅಂದರೆ ಸಿಟ್ಟು ಹೇಗಿರ್ತದೆ ಅಂತ. ಹಾಗಾಗಿ ರಾಮ ಬಹಳಷ್ಟು ನಿರ್ದಯಿ ಅಂತ ಅನಿಸ್ತದೆ. ಸಮುದ್ರ ನಿಗ್ರಹ ಮಾಡಿದ ಹಾಗೆ ಹೀಗೆ ಅಂತ ಹೇಳಿಕೊಂಡಾಗ ಎಷ್ಟು ಚೆನ್ನಾಗಿದೆ ಅಂದರೆ, ಲಕ್ಷ್ಮಣ ಹತ್ರ ಹೇಳ್ತಾನೆ, ಮಾನ ಸೌಮಿತ್ರೆ ಎಂದು. ನಾನು ಬಿಲ್ಲು ತಾರ ಅಂದರೆ ಯಾವತ್ತು ಬಿಲ್ಲು ಹೊತ್ಕೊಂಡು ಇರುವುದಿಲ್ಲ ಎನ್ನುವುದು ಸತ್ಯ. ಎಲ್ಲ ಗಂಟು ಮುಟ್ಟೆ ಕಟ್ಟಿ ಅವನು ಇಟ್ಕೊಳ್ಳೋದು. ಹಾಗೆ ಮಾನಯ ಸೌಮಿತ್ರೆ ಹೇಳ್ತಾನೆ, ನನಗಿವತ್ತು ಹೊಡಿಲಿಕ್ಕುಂಟು, ಹಾಗಾಗಿ ಬತ್ತಳಿಕೆಯನ್ನು ಕಟ್ಟಿಕೊಳ್ಳುವುದಿಲ್ಲ. ಶರಾಂಶ ಅಶೀವಿಶೋಪಮಾನ, ಅದನ್ನು ತರಬೇಕು, ನೀನು ಬಾಣಗಳನ್ನು ತರಬೇಕು. ಒಂದು ಬಾಣದಲ್ಲಿ ಅಲ್ಲ, ಒಮ್ಮೆಲೆ ಒಂದು ಹಿಡಿ ಬಾಣ ಬಿಡಲಿಕ್ಕೆ ಸುಮಾರು ಬಾಣಗಳನ್ನತ ಬಿಲ್ಲುತ್ತ. ಇವತ್ತು ಸಮುದ್ರವನ್ನು ನಾನು ಬದಿಗೆ ತರಿಸುವುದಲ್ಲ, ನೀರೇ ಇಲ್ಲ ಮಾಡ್ತೇನೆ. ಸಮುದ್ರಂ ಶೋಷಯಿಷ್ಯ, ನಾನು ಸಾಮರ್ಥ್ಯ ನೋಡಿ ಎಷ್ಟು ಅಂತ. ಸಮುದ್ರವನ್ನು ಒಣಗಿಸಿ ಬಿಡ್ತೇನೆ ಅಂತ. ಮತ್ತು ಹಾರುವುದೆಲ್ಲ ಬೇಡ, ಇನ್ನು ಪದ್ಭ್ಯಾಮ್ಯ ಅಂತೂ ಪ್ಲವಂಗಮ ಅಂತ ಹೇಳುವುದು. ಪ್ಲವಂಗಮ ಅಂದರೆ ಹಾರುವವುಗಳು ಅಂತ. ಹಾರುಗವುಗಳು ಇವತ್ತು ನಡ್ಕೊಂಡು ಹೋಗಲಿ ಅಂತ. ಅಂದರೆ ರಾಮಾಯಣ ಕಾಲದಲ್ಲಿ ಮಂಗಗಳು ಎರಡು ಕಾಲಲ್ಲಿ ನಡೀತಿದ್ದವು ಎನ್ನುವುದನ್ನು ಸ್ಪಷ್ಟಪಡಿಸ್ತಾರೆ. ನಮ್ಮ ವಿಕಾಸವಾದ ಸಾಯ್ತದೆ. ಆಗ ಮೊದಲೆಲ್ಲ 4 ಕಾಲಲ್ಲಿ ಹೋಗ್ತಾ ಇದ್ದವು, ಮತ್ತು ಸ್ವಲ್ಪಕ್ಕೆ ಬ್ಯಾಲೆನ್ಸ್ ಮಾಡಿ 2 ಕಾಲಲ್ಲಿ ಬಂದವು. ಕೊನೆಗೀಗ ನಾವು ಹೋಗಿ ಬಂದವು. ಈಗ ನಾವು ಮಂಗಗಳಾಗಲಿಲ್ಲ, ಮನುಷ್ಯರಾದೆವು ಅಂತೆಲ್ಲ ಹೇಳಿಕೊಳ್ತಾರೆ. ಮನುಷ್ಯರಾಗಿ 2 ಕಾಲಲ್ಲಿ ಕೈ ಮೇಲೆ ಮಾಡಿಕೊಂಡು ಹೋದರು ಅಂತ ರಾಮ ಹೇಳ್ತಾನೆ. ಪದ್ಭ್ಯಾಮ್ಯ ಅಂತೂ ಪ್ಲವಂಗಮ ಅಂತ, ಕಾಲೆರಡರಲ್ಲಿ ಮಂಗಗಳು ಹೋಗಲಿ ಅಂತ. ಅಂದರೆ ಆ ಕಾಲದಲ್ಲೇ ನಡ್ಕೊಂಡು ಹೋಗುವುದನ್ನು, ಕೋಟಿ ವರ್ಷದ ಹಿಂದಿನ ಕಥೆಯಲ್ಲಿಯೇ ಮಂಗಗಳಿಗೊಂದು ನಡೆಯುವ ಕತೆ ಹೇಳಿಕೊಡುವ ಕತೆ ಉಂಟು. ಭಾಳ ಚೆನ್ನಾಗಿ ರಾಮನ ಒಂದು ವಿಚಿತ್ರವಾದ ಪ್ರವೃತ್ತಿ, ನಿರ್ದಯವಾದ ಪ್ರವೃತ್ತಿ. ದೊಡ್ಡವರ ವ್ಯಕ್ತಿತ್ವ ಅರ್ಥ ಆಗುವುದಿಲ್ಲ ಹೇಳೋದಕ್ಕೆ. ಏನು ಮಾಡದ ಸಮುದ್ರಕ್ಕೆ ನಾನು ನಿಲ್ಲ ಮಾಡುತ್ತೇನೆ ಅಂತ ಹೇಳಬೇಕಾದ್ರೆ ಎಷ್ಟು ಪೌರುಷ ಇರಬೇಡ ಅಂತ ಕಂಡರೆ ಕೂಡಲೇ ನಾನು ರಾಮನನ್ನು ಎಷ್ಟು ಉದಾರ ಅಂತ ಹೇಳಿ ಹೊರಟಿದ್ದೆ. ಅವನ ಉದಾರತೆ ನೋಡಿ ಹೇಗಿದೆ ಅಂತ. ಅತ್ತ ರಾವಣ ಸತ್ತಿದ್ದಾನೆ, ವಿಭೀಷಣ ನಿನಗಿದೋ ಲಂಕೆಯ ಸಮರ್ಪಣೆ ಅಂತಾನೆ. ಆಗ ರಾಮ ಹೇಳುತ್ತಾನೆ, ಮೊದಲು
ಅಣ್ಣನ ಸೇವೆ ಆಗಲಿ ಅಂದ. ಯಾರು ಅಂತಾನವ? ಅದೇ ರಾವಣ, ನಿನ್ನ ಅಣ್ಣ. ಲೋಕಕಂಟಕನಿದ್ದಾನೆ, ಪ್ರಭುವಿಗೆ ಅನ್ಯಾಯ ಮಾಡಿದ್ದಾನೆ, ನಾವೆಲ್ಲ ಹೇಳಿಕೊಂಡ್ರೂ ಸೀತೆಯನ್ನು ಒಪ್ಪಿಸಲಿಲ್ಲ. ಅಂಥ ಕ್ರೂರನಿಗೆ ನಾವು ಏನು ಸಹ ಮಾಡುವುದಿಲ್ಲ ಅಂತಾನೆ. ಆಗ ರಾಮ ಹೇಳ್ತಾನೆ, ಮರಣ ಅಂತಾನಿ ವೈರಾಣಿ ನಿವೃತ್ತನ್ನ ಪ್ರಯೋಜನಂ ಕ್ರಿಯತಾಮಸ್ಯ ಸಂಸ್ಕಾರ ಮಮಾಪ್ಯೇಷ ಯಥಾಥವ. ವಾಲ್ಮೀಕಿಯ ಕೆಲವು ಮಾತುಗಳು, ನಿನಗೆ ಹೇಗೆ ಅಣ್ಣನೋ ಮಾನ್ಯನೋ ನನಗೂ ಹಾಗೆ. ವೈರಿ ಆದರೇನು? ವೈರ ಇರುವುದು ಸಾಯುವವರೆಗೆ ಮಾತ್ರ, ಮತ್ತೆ ಅದರಲ್ಲಿ ಹೆಣದ ಜೊತೆಯಲ್ಲಿ ಹೋರಾಟ ಮಾಡಲಿಕ್ಕಿಲ್ಲ. ಆಗ ಅವನಿಲ್ಲ. ಅಲ್ಲಿ ಮಾಡಬೇಕಾದ ಸಂಸ್ಕಾರಗಳು ಶಾಸ್ತ್ರೀಯವಾದದ್ದು ದೇಹಕ್ಕೆ, ಜೀವನಿಗಲ್ಲ. ಹಾಗಾಗಿ ಅದನ್ನು ನಡೆಸಿಕೊಡಬೇಕಾದ ಯೋಗ್ಯತೆ ಅದು ನಿನಗಿರುವುದು, ಮಾಡಲೇಬೇಕಾದವ ನೀನು, ಮಾಡಿಕೋ ಅಂತ ಹೇಳಿ. ಹೇಗೆ ಅನಾಥವಾದ ಜಟಾಯುವಿಗೆ ಮಾಡಿದ್ದಾನೆ ರಾಮ ಅಂದರೆ ಯೋಚನೆ ಮಾಡಬೇಕಾದ. ತನಗಾಗಿ ಹೋರಾಟ ಮಾಡಿದ ರಾವಣನಲ್ಲಿ ಜೀವನ್ಮರಣದ ಪರಿಸ್ಥಿತಿಯಲ್ಲಿ ಕೂತ ಜಟಾಯು ರಾಮದನ್ನು ಕೈಯಲ್ಲಿ ಹಿಡಿದು ಸಂಸ್ಕಾರ ಮಾಡುತ್ತಾನೆ. ಯೋಚನೆ ಮಾಡಬೇಕಾದ. ಪ್ರಾಣಿಗಳಿಗೆ ಸಂಸ್ಕಾರ ಇರ್ತದೆ, ಮನುಷ್ಯ ಮಾಡಲಿಕ್ಕೆ ಬರ್ತದೆ ಅನ್ನುವುದನ್ನು ರಾಮನೇ ತೋರಿಸಿಕೊಟ್ಟ ರೀತಿ ಅದು. ಏನೂ ಅಲ್ಲ ಅವನಿಗೆ. ಜಟಾಯು ಒಂದು ದೃಷ್ಟಿಯಿಂದ ಅವನಪ್ಪನ ಫ್ರೆಂಡು ಅಂತ ಮಾತು ಬರ್ತದೆ. ಜಟಾಯು ದಶರಥನ ಮಿತ್ರ ಅಂತ. ಹಾಗಾಗಿ ಮಿತ್ರರಿಗೆ ಮಾಡಬೇಕಾದ್ದು ಇವನು ಎನ್ನುವ ನೆಲೆಯಲ್ಲಿ ಮಾಡಿಕೊಟ್ಟ ರೀತಿ ಇದು ನನಗೆ ತುಂಬ ಇಷ್ಟ ಆಗಿ, ಜಟೆ ಹೊತ್ತ ರಾಮನ ಲಕ್ಷ್ಮಣನ ಚಿತ್ರದೊಂದಿಗೆ ಜಟಾಯುವಿಗೆ ಅವನು ಮಾಡುವ ವಿಶೇಷ ಸಂಸ್ಕಾರಗಳ ಪಿಕ್ಚರನ್ನು ನಾನು ನನ್ನ ಮಂತ್ರರಾಮಾಯಣಕ್ಕೆ ಆವತ್ತೇ ಹಾಕಿದ್ದೇನೆ. ಬಹಳ ಹಿಂದೆ 10-20 ವರ್ಷದ ಕೆಳಗಿನ ಹೊತ್ತಗೆ ಅದು. ರಾಮನ ಉದಾರತೆಯಲ್ಲಿ ಪರಮೋಚ್ಚವಾದ ಒಂದು ಘಟ್ಟ, ಉಪಕಾರ ಮಾಡಿದವರಿಗೆ ಕೊಡುವ ಬಹಳ ದೊಡ್ಡದಾದ ಕೊಡುಗೆ. ಇದು ಅಧ್ಯಾತ್ಮ ರಾಮಾಯಣದಲ್ಲಿ ಉಂಟು, ವಾಲ್ಮೀಕಿ ರಾಮಾಯಣದಲ್ಲಿ ಉಂಟು. ಕಡೆಗೆರೆ ವಾಲ್ಮೀಕಿ ರಾಮಾಯಣದ್ದು. ಏಷ ಸರ್ವಸ್ವಭೂತಸ್ತು ಪರಿಶ್ವಂಗ ಹನುಮತಃ ಅಂತ ನಾನು ಅಪ್ಪಿಕೊಳ್ಳುತ್ತೇನೆ ಅಂತ ಹೇಳಿಬಿಟ್ಟಿದ್ದಾನೆ ಹನುಮಂತನನ್ನು. ಸೀತೆಯ ವೃತ್ತಾಂತವನ್ನು ತಿಳಿಸಿದ್ದಕ್ಕೆ ಅಪ್ಪಿಕೊಳ್ಳುವಾಗ ಹೇಳುತ್ತಾನೆ ರಾಮ, ಇದು ನನ್ನದು ಪೂರ್ಣ ಪ್ರಮಾಣದ ಕೊಡುಗೆ ಅಂತ. ಸರ್ವಸ್ವಭೂತಃ ಅಂತ ಎಲ್ಲನ ಇದರಲ್ಲಿ ಸಮರ್ಪಿತವಾಗಿದೆ. ಅಂದರೆ ಏನಾಯಿತು? ಯಾರಿಗೂ ದೇವರು ಅಪ್ಪಿಕೊಳ್ಳುವುದಿಲ್ಲ ಅಂತ ಅರ್ಥ. ಆಲಿಂಗನ ಮಾಡುವುದು ಮಹಾಲಕ್ಷ್ಮಿಗೆ ಮಾತ್ರ. ಆ ಲೆಕ್ಕಾಚಾರ ನೋಡಿಕೊಂಡ್ರೆ ಅಂಥ ಅದ್ಭುತವಾದ ಆಲಿಂಗನೆ ಮಗನೇ ಆಗಿ ನಿಂತ ಪ್ರಾಣನಿಗಲ್ಲದ ಇನ್ಯಾರಿಗೂ ಸಿಗುವುದಿಲ್ಲ. ಇದೇ ಒಂದು ಘಟನೆ ಇತ್ತೀಚೆಗೆ ಒಂದು 600, 700, 800 ವರ್ಷದ ಹಿಂದೆ ನಡೆಯಿತು. ಬದರಿಯಲ್ಲಿ ವೇದವ್ಯಾಸರು ಮಧ್ವಾಚಾರ್ಯರನ್ನು ಅಪ್ಪಿಕೊಂಡರು. ಆಗ ಎಲ್ಲ ಋಷಿಗಳು ನೋಡ್ತಾರೆ ಬದರಿಯಲ್ಲಿ, ಇದೇನು, ಯಾರು, ಹೇಗೆ ಅಂತ. ಇಂಥ ಅಪ್ಪುಗೆ ನಮ್ಮ ಗುರುಗಳು ಮಾಡುವುದು ಯಾರಿಗೂ ಇಲ್ಲ, ಶುಕನಿಗೂ ಮಗನಿಗೂ ಸಿಗಲಿಲ್ಲ ಈ ರೀತಿಯಾದದ್ದು. ಹಾಗಾಗಿ ಇದೇನು ಅಂತ ತಿಳ್ಕೊಂಡಾಗ ಗೊತ್ತಾಯ್ತಿದ್ದು ಜಗತ್ ಪ್ರಾಣನಿದ್ದಾನೆ, ವ್ಯಾಸರು ಕೊಟ್ಟಂಥ ದೊಡ್ಡ ಕೊಡುಗೆ ಅಂತ. ಅದನ್ನು ಅವತಾರ ಕಾಲದಲ್ಲಿ ಮಾಡಿದ್ದಿಲ್ಲಿ ಬಹಳ ಖುಷಿ ಇದೆ. ವ್ಯಾಸರು ನಿನ್ನೆ ಮೊನ್ನೆ ಮಾಡಿದ್ದಾದರೆ ಇದು ರಾಮಾಯಣ ಕಾಲದ್ದು. ರಾಮ ಹನುಮನಿಗೆ ಕೊಟ್ಟಿರತಕ್ಕಂಥ ಬಳುವಳಿ. ಪರಿರಂಭೋ ಹಿಮೇ ಲೋಕೆ ದುರ್ಲಭ ಪರಮಾತ್ಮನಃ. ದೇವರು ಹೀಗೊಂದು ಅಪ್ಪಿಕೊಳ್ಳುವ ಕಥೆಯೇ ಇಲ್ಲ ಯಾರನ್ನು ಸಹ. ಪರಮ ದುರ್ಲಭವಾದದ್ದು. ಅತಸ್ತೊಮ್ಮ ಭಕ್ತೋಸಿ ಪ್ರಿಯೋಸಿ ಹರಿಪುಂಗವ. ನೀನು 2 ಲೆಕ್ಕಾಚಾರದಲ್ಲಿ ನನಗೆ ನೀನು ಇಷ್ಟ, ನೀನು ನನ್ನ ಸೇವಕ. ಹಾಗಾಗಿ ಹನುಮನ್ಸ್ತೇ ಕೃತಂ ಕಾರ್ಯಂ ದೇವೈರಪಿ ಸುದುಷ್ಕರಂ. ನೀನು ಮಾಡಿದ ಕೆಲಸ ದೇವತೆಗಳಿಗೂ ಆಗುವುದಿಲ್ಲ. ಅಂದರೆ ಏನಾಯಿತು ಅರ್ಥ? ದೇವತೆಗಳಿಂದ ಮಿಗಿಲಾಗಿ ಪ್ರಾಣನ ಪಾತ್ರ ಇದೆ ಅಂತ ಅರ್ಥ ಆಗ್ತದೆ. ಹಾಗಾಗಿ ಉಪಕಾರ ನಪಶ್ಯಾಮಿ ತವ ಪ್ರತ್ಯುಪಕಾರಿಣ. ಮಾಡಿದವರಿಗೆ ಉಪಕಾರ ಮಾಡಬೇಕು ಅಂತ ಒಂದು ಧರ್ಮ ಕ್ರಮ. ನನಗೇನು ಮಾಡಲಿಕ್ಕೆ ಬರುವುದಿಲ್ಲ, ಎಲ್ಲ ಕೆಲವೊಮ್ಮೆ ಉಂಟು. ತಂದೆ ಮಕ್ಕಳಿಗೆ ಮಗ್ಗಿ ಹೇಳಿಕೊಡ್ತಾನೆ ಅಂತ, ಮತ್ತು ಮಕ್ಕಳು ಹೋಗಿ ಅಪ್ಪನ ಹತ್ರ ಕೂತ್ಕೊಂಡು ನಿನಗೆ ನಾನು ಹೇಳಿಕೊಡ್ತೇನೆ ಕೂತ್ಕೋ ಅಂತ ಹೇಳಿಕೊಡೋದು. ಅದನ್ನು ಯಾಕೆ ಹೇಳಿಕೊಡ್ಲಿಕ್ಕೆ ಬರ್ತದೆ? ಹಾಗೆ ಉಪಕಾರ ಮಾಡಲಿಕ್ಕೆ ನಮಗೆ ಬರುವುದಿಲ್ಲ. ಅಡುಗೆ ಮಾಡಿ ಹಾಕಿದವರಿಗೆ ನಾವು ಅಡುಗೆ ಮಾಡಿ ಹಾಕ್ತೇವೆ ಹೇಳಿದರೆ ಅವ್ರು ಊಟ ಆಯ್ತಲ್ಲ ಇನ್ನೆಂತ ಕೇಳ್ತಾರೆ. ಹಾಗೆ ರಾಮನಿಗೆ ಅವನ ಹೆಂಡತಿಯನ್ನು ಎಲ್ಲಿದ್ದಾಳೆ ಅಂತ ತಿಳಿದು ಒಳ್ಳೆ ರೀತಿಯಿಂದ ರಾವಣನಿಗೆ ಬೋಧೆ ಕೊಟ್ಟು ಬಂದ ಹನುಮಂತ. ಹಾಗಾಗಿ ನಿನಗೂ ನಾನು ನಿನ್ನ ಹೆಂಡತಿ ಕಳೆದೋದಾಗ ಮಾಡ್ತೇನೆ ಅಂತ ಹೇಳೋದ ರಾಮ. ಅಂದರೆ ಏನಾಯಿತು? ಆ ಹೆಂಡತಿ ಕಳೆದೋಗಲಿ ಅಂತ ಹೇಳಿದಾಗ ಆಯಿತು. ಒಂದು ಲೆಕ್ಕದಲ್ಲಿ ನೋಡಲಿಕ್ಕೆ ಹೋದರೆ ಅದು ಒಂದು ಅಪಶಕುನವೇ ಆ ಲೆಕ್ಕಾಚಾರದಲ್ಲಿ. ಮದುವೆ ಆಗದಿದ್ದರೂ ಮದುವೆ ಆಗೋದಾದರೂ. ಆದ್ದರಿಂದ ರಾಮ ಹಾಗೆ ಹೇಳುವುದೇ ಇಲ್ಲ. ಅದಕ್ಕೆ ಸರಿಯಾಗಿರತಕ್ಕಂತಹ ಸೇವೆ ನನ್ನಲ್ಲಿ ಕೊಡಬೇಕಾದ್ದು ಏನೂ ಇಲ್ಲ. ಹಾಗಾಗಿ ಇದಾನೀಂತೆ ಪ್ರಯಚ್ಛಾಮಿ ಸರ್ವಸ್ವಂ ಮಮ ಮಾರುತಿ.
ಈಗ ನಾನು ನನ್ನ ಎಲ್ಲವನ್ನು ಕೊಡ್ತೇನೆ, ಎಲ್ಲ ಕೊಡೋದಂದ್ರೆ ನನ್ನನ್ನೇ ಕೊಡೋದು, ಸ್ವಾತ್ಮಾರ್ಪಣೆ. ಹೀಗೆ ಹೇಳ್ತಾ ಇತ್ಯಾಲಿಂಗ್ಯ ಸಮಾಕೃಷ್ಯ. ಇಲ್ಲಿ ಗಮ್ಮತ್ತು ಕೇಳಿದರೆ ಅದು ವಿಡಿಯೋ ಫೈಲ್ ಆದರೆ ಭಾಳ ಚೆನ್ನಾಗಿರ್ತಿತ್ತು. ಎಳೆದುಕೊಂಡು ಆಲಿಂಗನೆ ಮಾಡಿದ್ದಾನೆ. ಅವನಿಗೆ ಅದು ಗೊತ್ತೇ ಇಲ್ಲ, ಹನುಮಂತನಿಗೆ. ಅದು ಅವನು ನಿರೀಕ್ಷೆಯೂ ಮಾಡಲಿಲ್ಲ. ಅದು ಆಗುವಂಥದ್ದಲ್ಲ. ಹನುಮಂತನನ್ನು ತನ್ನೆಡೆಗೆ ಬರಸೆಳೆದು ಅಪ್ಪಿಕೊಂಡಿದ್ದಾನೆ ಅಂತ ಮಾತಿರುವಂಥದ್ದು. ಅದರಲ್ಲಿ ಹನುಮಂತ ಅಪ್ಪಿದ್ದಾನೋ ಇಲ್ಲವೋ ಅಂತ ಗುಟ್ಟು ಗೊತ್ತಾಗುವುದಿಲ್ಲ. ಆದರೆ ಚಿತ್ರದಲ್ಲಿ ಹನುಮಂತ ಅಪ್ಪಿಕೊಂಡದ್ದೇ ನಮಗೆ ಸಿಗುವುದರಿಂದ ಅದನ್ನು ತಿರುಗಿಸಿ ಹಾಕ್ಬೋದು. ಇತ್ತೊಮ್ಮೆ ತಿರುಗಿಸಿ ಹಾಕ್ತೇನೆ ನೋಡು. ಹಾಗಾಗಿ ರಾಮ ಅಪ್ಪಿಕೊಂಡದ್ದು ನಮಗೆ ಗಟ್ಟಿಯಾಗಿ ಬೇಕಾದ್ದು. ಯಾರನ್ನಂತೂ ತೋರಬೇಕಾದ್ರೆ ನಾವು ಹನುಮಂತನ ಮೋರೆ ತೋರಿಸಲಿಕ್ಕೋಸ್ಕರ ಈಗೊಂದು ವೇಷ ಹಾಕಬೇಕಾಗ್ತದೆ. ಹಾಗಾಗಿ ಇದನ್ನು ಭಾಳ ಚಂದವಾಗಿ ಸುಂದರವಾಗಿ ಇತ್ಯಾಲಿಂಗ್ಯ ಸಮಾಕೃಷ್ಯ ಗಾಢಂ ವಾನರ ಪುಂಗವಂ. ಈ ಒಂದು ರೀತಿಯ ಅಪ್ಪುಗೆಯನ್ನು ಕೇಳಿಕೊಂಡರೆ ನಾವು ಧೃತರಾಷ್ಟ್ರನಲ್ಲಿ ನೋಡಲಿಕ್ಕೆ ಬರ್ತದೆ. ಯುದ್ಧ ಮುಗಿದ ಬಳಿಕ ಪಾಂಡವರು ಧೃತರಾಷ್ಟ್ರ ಗಾಂಧಾರಿಗೆ ನಮಸ್ಕಾರ ಮಾಡಲಿಕ್ಕೆ ಬಂದಿದ್ದಾರೆ. ಅಲ್ಲಿ ಧರ್ಮರಾಜನೇನೋ ನಮಸ್ಕಾರ ಮಾಡಿ ಬದಿಗೆ ಬಂದ. ಭೀಮಸೇನ ನಮಸ್ಕಾರ ಮಾಡ್ತಾನೆ ಅಂತ ಹೇಳಿದಾಗ ಕೂಡಲೇ ಕೃಷ್ಣ ಭೀಮನ ರಟ್ಟೆ ಹಿಡಿದಿಚ್ಚಿ ಎಳೆದು ದುರ್ಯೋಧನ ಗದಾಯುದ್ಧಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದ ಭೀಮನ ವಿಗ್ರಹವನ್ನು, ಉಕ್ಕಿನ ವಿಗ್ರಹ, ಗದಾಯುದ್ಧದಲ್ಲಿ ದುರ್ಯೋಧನ ಹೊಡೆತ ಇದ್ದ ಗಟ್ಟಿಯಾದ ವಿಗ್ರಹ ಅದನ್ನು ಧೃತರಾಷ್ಟ್ರನ ಎದುರಿಟ್ಟುಬಿಟ್ಟ. ಅವ ಭೀಮಾ ಅಂತೇಳಿ ಅಪ್ಪಿಕೊಂಡವ ಹುಡಿ ಮಾಡಿದ್ದಾನೆ ವಿಗ್ರಹವನ್ನು. ಹುಡಿ ಮಾಡಿದ್ದಷ್ಟೇ ಅಪ್ಪುಗೆಯ ಒಂದು ಭರಸಿನಲ್ಲಿ ಅವನ ಎದೆ ಒತ್ತಲಕ್ಕೆ ಹೋಗಿ ನೆತ್ತರು ಬಾಯಲ್ಲಿ ಬಂದಿದೆ. ಧೃತರಾಷ್ಟ್ರನಿಗೆ ಮೂರ್ಛೆ ತಪ್ಪಿದ್ದಾನೆ. ಹುಡಿ ಮಾಡಿದ್ದಾನೆ. ದುರ್ಯೋಧನ ಪ್ರಾಕ್ಟೀಸ್ ಮಾಡ್ತಾ ಹುಡಿಯಾಗದ ಪ್ರತಿಮೆ ಅವನ ಕೈಯಲ್ಲಿ ಅಪ್ಪುಗೆಯಲ್ಲಿ ಹುಡಿಬೇಕಾದ್ರೆ ಆ ಗಾಢತನ ಹೇಗಿರಬೇಕು ಅರ್ಥ ಆಯ್ತಲ್ಲ. ಹಾಗೆ ರಾಮ ಇಲ್ಲಿ ಜೀವಂತವಾದ ವಾನರ ಪುಂಗವ, ಅದಕ್ಕೆ ಶಬ್ದ ಆಗಿದೆ. ಹನುಮನಂದನ ಬರ ಸೆಳೆದು ಒಮ್ಮೆಲೆ ಗಟ್ಟಿಯಾಗಿ ಅಪ್ಪಿಕೊಂಡಿದ್ದಾನೆ ಅಂದರೆ ಎಂಥ ಅದ್ಭುತವಾದಂತಹ ರೋಚಕವಾದ ಸನ್ನಿವೇಶ ಇಲ್ಲ ಹೇಳಿ. ಸಾರ್ದ್ರ ನೇತ್ರ, ಕಣ್ಣೀರು ತುಂಬಿದೆ ರಾಮನಿಗೆ. ರಘುಶ್ರೇಷ್ಠ ಪರಮಾಂ ಪ್ರೀತಿ ಮಮಾಪಹ. ಅಂದರೆ ಆಶ್ಚರ್ಯ ಅಂತ ಅರ್ಥ. ದೊಡ್ಡ ಮಟ್ಟಿನ ಪ್ರೀತಿ ಅವನಿಗೆ ಉಕ್ಕೇರಿದೆ ಅಂತಾನೆ. ಹನುಮಂತನಲ್ಲಿ ರಾಮ ಹೇಳುತ್ತಾನೆ, ನಿನ್ನ ಉಪಕಾರ ಎಷ್ಟಿದೆ ಅಂತ ಲೆಕ್ಕ ಹೇಳಲಿಯಾ ಅಂತ. ನಿನ್ನಲ್ಲಿ ಎಷ್ಟು ಗುಣವಂತಿಕೆ ಇದೆ ಅಂತ. ಶೌರ್ಯಂ, ದಾರ್ಕ್ಷ್ಯಂ, ಬಲಂ, ಧೈರ್ಯಂ, ಪ್ರಾಜ್ಞತ, ನಯ ಸಾಧನಂ, ವಿಕ್ರಮಶ್ಚ, ಪ್ರಭಾವಶ್ಚ, ಹನುಮತಿ ಕೃತಾಲಯ. ಇವೆಲ್ಲ ಹನುಮಂತನಲ್ಲಿ ಮನೆ ಮಾಡಿದೆ. ಒಂದಲ್ಲ ಎರಡಲ್ಲ. ಪರಾಕ್ರಮ ಆಗಲಿ, ದಕ್ಷತೆ ಆಗಲಿ, ಧೈರ್ಯ ಆಗಲಿ, ಬಲ ಆಗಲಿ, ಬುದ್ಧಿವಂತಿಕೆ ಆಗಲಿ, ಬೇಕಾದಾಗಿ ಕೆಲಸವನ್ನು ನಡೆಸುವ ಚಾಕಚಕ್ಯತೆ ಆಗಲಿ, ಇದೆಲ್ಲ ಇರಲಿಕ್ಕೆ ಹೋಗಿ ನನಗೆಷ್ಟು ಲಾಭ ಕೇಳಿದರೆ ಎತಸ್ಯ ಬಾಹುವೀರ್ಯೇಣ ಲಂಕಾ ಸೀತಾಚ ಲಕ್ಷ್ಮಣ ಪ್ರಾಪ್ತಾಮಯ ಜಯಶ್ಚೈವ ರಾಜ್ಯ ಮಿತ್ರಾಣಿ ಬಾಂಧವ. 7 ಏನೆಂದು ಹೇಳು ಅಂತ ರಾಮ ಹೇಳುತ್ತಾನೆ. ನನಗೆ 7 ಸಿಕ್ಕಿದೆ ನಿನ್ನಿಂದಾಗಿ. ನೀನಿರಲಾಗಿ ನೀನು ಹೋಗಿ ನನಗೆ ಸೀತೆಯ ಪರಿಚಯ ಮಾಡಿಸಿದೆ. ಎಲ್ಲಿ ಲಂಕೆ ಇದೆ ಅಂತ ಗೊತ್ತಾಯಿತು. ಹಾಗಾಗಿ ಸಂಹಾರ ಮಾಡುವ ಮೂಲಕ ನನಗೆ ಲಂಕೆ ನನ್ನ ಸ್ವಾಧೀನಕ್ಕೆ ಬಂತು. ಲಕ್ಷ್ಮಣ ಆ ಇಂದ್ರಜಿತ್ತಿನ ಪೌರುಷದಲ್ಲಿ, ರಾವಣನ ಪೌರುಷದಲ್ಲಿ ಸಾಯಲಿಕ್ಕೆ ಹೋಗಿದ್ದಾನೆ. ಮತ್ತು ಬೆಟ್ಟವನ್ನು ಅವನಿಗಾಗಿ ತಂದು ನೀನು ಒದಗಿಸಿಕೊಟ್ಟೆ. ಹಾಗಾಗಿ ನನಗೆ ಜಯವೂ ಸಿಕ್ಕಿತು ನಿನ್ನಿಂದಾಗಿ, ರಾಜ್ಯವೂ ದೊರೆಯಿತು. ಮತ್ತಿಲ್ಲಾದರೆ ನಾನು ಯಾರ ಮೋರೆ ತೋರಿಸಿ ಅಯೋಧ್ಯೆ ಹೋಗೋದು? ಕೇಳ್ತಾರೆ ಬಂದ ತಕ್ಷಣ ಸೀತೆಯಲ್ಲಿ ಅಂತ. ಹಾಗಾಗಿ ಸಾಧ್ಯವೇ ಇಲ್ಲದ ಮಾತು. ಹಾಗಾಗಿ ಅಂಥ ರಾಜ್ಯ, ನನ್ನ ಮಿತ್ರರು, ಸುಗ್ರೀವಾದಿಗಳು, ನನ್ನ ಬಂಧುಗಳು, ಭರತಾದಿಗಳು, ಇವರೆಲ್ಲರನ್ನು ನಾನು ಮತ್ತೆ ಕಲೆತದ್ದು ಅಂದರೆ ಅದು ನಿನ್ನಿಂದ ಅಂತ. ಭಾಳ ಚಂದವಾದ ಮಾತು ಇದು. ಮತ್ತು ವಾಲ್ಮೀಕಿ ರಾಮಾಯಣದ್ದು ಹೆಚ್ಚು ಜನರದನ್ನು ಪರಿಕಿಸುವುದರಿಂದ ಅದನ್ನೇ ನಾನು ಹೆಚ್ಚು ತಂದಿದ್ದೇನೆ. ನಾನು ಬೇರೆ ಬೇರೆ ರಾಮಾಯಣಗಳನ್ನು ಓದಿದವ, ಇದರ ಮೇಲೆ ಹೆಚ್ಚು ಕೈ ಆಡಿಸಲಿಲ್ಲ. ಯಾಕೆಂದರೆ ಅದು ಕಾವ್ಯದ ಮುಖದಲ್ಲಿ ಹೆಚ್ಚು ಹೊತ್ತಿದೆ ಅಂತ ಹೇಳಿಕೊಂಡು. ಚಿಂತನೆ ಭಾಳ ಚೆನ್ನಾಗಿದೆ, ರಸಘಟ್ಟ ತುಂಬ ಇದೆ. ಹನುಮಾನ್ ಇದಿಮೇ ನಸ್ಯಾತ್ ವಾನರಾಧಿಪತೆ ಸಖ. ಒಂದೊಮ್ಮೆ ನೀನಿಲ್ಲ, ಸುಗ್ರೀವ್ ಸಿಗಲಿಲ್ಲ ಅಂದರೆ ನನ್ನ ಕಥೆಯನ್ನು ಪ್ರವೃತ್ತಿಮಪಿ ಗೋವೇತ್ತಂ ಜಾನಕ್ಯ ಶಕ್ತಿಮಾನ್ ಭವೆ. ಸೀತೆ ಎಲ್ಲಿದ್ದಾಳೆ ಅಂತ ಗೊತ್ತಾಗೋದು ಹೇಗೆ ನನಗೆ ಅಂತ ಕೇಳುತ್ತೆ. ಇದೆಲ್ಲ ಕೆಲಸ ಮಾಡಿದ ನಂತರ ನಾವು ಯಾರನ್ನು ಪ್ರೈಸ್ ಮಾಡ್ತೇವೆ, ಗಮ್ಮತ್ತಿರ್ತದೆ ನಮಗೆ, ಖುಷಿಯಾಗಿ ಕೆಲಸ ಆಯ್ತಲ್ಲ, ನೀನೇ ಇಂದ್ರ ನೀನೇ ಚಂದ್ರ. ಅದಕ್ಕೆ ನಾನು ಅಲ್ಲಪ್ಪ, ರಾಮನ ಮೊದಲ ಭೇಟಿಯಲ್ಲೇ ಹನುಮನಿಗೆ ರಾಮ ಹೇಳಿದ ಮಾತು ನೋಡಿ, ಕಡೆಯಲ್ಲಿ ಕೊಟ್ಟಿದ್ದೆ. ಅದಕ್ಕೆ ಬಣ್ಣ ಬೇರೆ ಮಾಡಿದ್ದೆ. ನಾನ್ ಋಗ್ವೇದ ವಿನೀತಸ್ಯ ನಾಯುರ್ವೇದ ಧಾರಿಣ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತ. ಬಂದು ಮಾತಾಡಿದ್ದಾನೆ ಹನುಮಂತ ರಾಮನಲ್ಲಿ, ಚಂದ ಮಾತಾಡಿದ್ದಾನೆ. ಮೊದಲ ಭೇಟಿ ಹನುಮಂತನಿಗೆ ರಾಮನತ್ತು. ರಾಮ ಹುಡುಕಿಕೊಂಡು ಹೋದದ್ದಲ್ಲ, ಹನುಮ ನೋಡಿಕೊಂಡು ಬಂದದ್ದಲ್ಲ. ಇದು ಯಾರು ಬಂದದ್ದು ನಮ್ಮ ಕಾಡಿಗೆ ಅಂತ. ಇಬ್ಬರಿದ್ದಾರಲ್ಲ,
ಬಿಲ್ಲು ಬಾಣ ಹಿಡಿದಿದ್ದಾರಲ್ಲ ಅಂತ. ಹಾಗೆ ಬಂದು ಚಂದ ಮಾತಾಡಿದ್ದು ನೋಡಿ ರಾಮ ಹೇಳ್ತಾನೆ ಲಕ್ಷ್ಮಣ ಹತ್ರ, ನೋಡು ಎಷ್ಟು ಮಾತಾಡಿದ್ದಾನೆ ಅವನು, ಬಹು ವ್ಯಾಹರತಾನೇನ, ತುಂಬ ಮಾತಾಡಿದ್ದಾನೆ, ನ ಕಿಂಚಿತ್ ಅಪಶಬ್ದಿತ, ಒಂದು ತಪ್ಪು ಮಾಡಲಿಲ್ಲ. ನೂನಂ ವ್ಯಾಕರಣಂ ಸರ್ವಂ ಬಹುಧಾನೇನ ವಿಶ್ರುತ, ತುಂಬ ಕೇಳಿದ್ದಾನೆ, ಇವ ಕಲ್ತಿದ್ದಾನೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ ಎಲ್ಲ ಇವನಿಗೆ ಗಟ್ಟಿಯಾಗಿದೆ. ಅಂದರೆ ವೈದಿಕವಾದ ಮಾತು ಸ್ಪಷ್ಟ ಆಗಿದೆ ಅಂತ ಅರ್ಥ. ಅದು ಕಾಣಬೇಕಾದ್ರೆ ಅಷ್ಟೊತ್ತಿನಲ್ಲಿ. ಅದನ್ನು ಮೊದಲೇ ರಾಮನವನ ಬುದ್ಧಿವಂತಿಕೆಯನ್ನು, ಚಿಂತನೆಯನ್ನು ನೋಡಿದ್ದಾನೆ. ಈಗಂತೂ ಖಂಡಿತವಾಗಿ ನಿನ್ನಿಂದ ನನಗೆ ಭಾರಿ ಉಪಕಾರ ಆಗಿದೆ ಅಂತ ಹೇಳುತ್ತಾನೆ. ಈ ಸರ್ತಿ ನಾನು ರಾಮ ಮತ್ತು ಹನುಮನನ್ನೇ ಫೋಕಸ್ ಮಾಡಿದ್ದೇನೆ, ಹಾಗೆ ಇಟ್ಟುಕೊಂಡಿದ್ದೇನೆ. ಹಾಗೆ ಯಾರದ್ದು ಜಯಂತಿಯೋ ಯಾರದ್ದು ಆಚರಣೆಯೋ ಅಲ್ಲ. ಆದ್ದರಿಂದ ಹಾಗಾಗಿ ಇದನ್ನೇ ಒಂದು ರೀತಿಯಿಂದ ಹೊಸ ಸುದ್ದಿಯಾಗಿ ಹನುಮಂತನಿಗೆ ರಾಮ ಕೊಟ್ಟ ಒಂದು ದೊಡ್ಡ ಬಹುಮಾನ, ಬಳುವಳಿ ಇಲ್ಲಿದೆ. ಅದೇನಾಯಿತು ಅಂದರೆ, ರಾಮನ ಕೈಯಲ್ಲಿ ಒಂದು ಚಂದವಾದ ಹಾರ ಇತ್ತು. ಅದನ್ನು ಎತ್ತಿ ಸೀತೆಗೆ ಕೊಟ್ಟ ರಾಮಚಂದ್ರ. ಚಂದ್ರಕೋಟಿ ಪ್ರತೀಕಾಶ ಮಣಿರತ್ನ ವಿಭೂಷಿತ. ನಾನು ಇವತ್ತೇನೋ ಚೂಡಾಮಣಿಯನ್ನೋ ರತ್ನಹಾರವನ್ನು ಹನುಮಂತನಿಗೆ ಕೊಡುವುದನ್ನು ಯೋಚನೆ ಮಾಡಿದರೆ, ನಮ್ಮ ಉಡುಪಿಯ ಕೃಷ್ಣ ತನ್ನ ಸಂಕಲ್ಪಿತವಾದ ಪಚ್ಚೆ ಕಲ್ಲನ್ನೇ ತೋರಿಸಿಕೊಟ್ಟ ಇವತ್ತು, ನೋಡಿ ಹೇಗಿದೆ ಅಂತ. ಅಲ್ಲ, ಅದು ನಿಜವಾಗಿ ಅದೇನು ವೇದಿಕೆಗೆ ಬರಬೇಕಾಗಿಲ್ಲ, ಇಲ್ಲಿ ಸಿಗಬೇಕಾಗಿಲ್ಲ, ಅನ್ಎಕ್ಸ್ಪೆಕ್ಟೆಡ್. ಹೇಳಿ ಬಂದರಾದರೆ ವಿಷಯ ಬೇರೆ. ಹಾಗಾಗಿ ರತ್ನಗಳ ತವರು ವಾಸ್ತವವಾಗಿ ರಾಮಚರಿತೆ, ಹನುಮಂತನ ಚಿಂತನೆ ಎನ್ನುವುದು ಅಷ್ಟು ಸ್ಪಷ್ಟ. ಅದೇನಿದ್ರೂ ರಾಮನ ಅಡಿದಾವರಿಗೆ ಎನ್ನುವುದು ಸತ್ಯ. ಚಂದ್ರಕೋಟಿ ಪ್ರತೀಕಾಶ ಮಣಿರತ್ನ ವಿಭೂಷಿತಂ ಸೀತಾಯಿ ಪ್ರದದೋಹಾರಂ ಪ್ರೀತ್ಯಾ ರಘುಕುಲೋತ್ತಮ. ರಾಮಚಂದ್ರ ಚಂದವಾದ ಒಂದು ರತ್ನಹಾರವನ್ನು ಸೀತೆಗೆ ಕೊಟ್ಟ. ಅವಮುಚ್ಯ ಆತ್ಮನ ಕಂಠಾತ್ ಹಾರಂ ಜನಕನಂದಿನಿ. ಅವಳು ತನ್ನ ಕುತ್ತಿಗೆಯಿಂದ ಅದನ್ನು ಬಿಚ್ಚಿಕೊಂಡು ಅವೈಕ್ಷತ ಹರೀನ್ ಸರ್ವಾನ್, ಎಲ್ಲ ಮಂಗಗಳನ್ನು ನೋಡಿದರು. ಬರ್ತಾರಂಚ ಮುಹುರ್ಮುಹು, ಮತ್ತೆ ರಾಮನನ್ನು ನೋಡಿದ್ಲು, ಮತ್ತು ಮಂಗನನ್ನು ನೋಡಿದ್ಲು. ರಾಮನಿಗೆ ಅಂದಾಜು ಆಯಿತು ಸೀತೆ ಏನೋ ಯೋಚನೆ ಮಾಡ್ತಾ ಇದ್ದಾಳೆ ಅಂತ. ಆಗ ರಾಮ ಹೇಳ್ತಾನೆ, ರಾಮಃ ತಾಮಾಹ ವೈದೇಹೀಂ ಇಂಗಿತಜ್ಞ ವಿಲೋಕೇನ್ ವೈದೇಹಿ ಯಸ್ಯ ತುಷ್ಟಾಸಿ ದೇಹಿ ತಸ್ಮೈ ವರಾನ. ನಿನಗೆ ಯಾರು ಇಷ್ಟ ಕಂಡಿದ್ದೆ ಅವರಿಗೆ ಕೊಟ್ಟುಬಿಡು, ಏನು ಸಮಸ್ಯೆ ಇಲ್ಲ. ಹನುಮತೆ ದದೋ ಹಾರಂ ಪಶ್ಯತೋ ರಾಘವಸ್ಯ. ರಾಮ ನೋಡ್ತಾ ಇದ್ದಾಗೆ ಸೀತೆ ತನ್ನ ಕೊಟ್ಟ ಅತ್ಯಂತ ಮೌಲ್ಯಯುತವಾದ ಪ್ರೀತಿಯ ಹಾರವನ್ನು ಹನುಮಂತನಿಗೆ ನೀಡಿಬಿಟ್ಟಿದ್ದಾನೆ. ಅಂದರೆ ರಾಮನ ಇರುವಿಕೆಯನ್ನು ಸೀತೆಗೆ ಮೊದಲು ಕೇಳಿದೆ ಅದನ್ನು. ಇಷ್ಟು ಸಮಯ ಆಯಿತಲ್ಲ, 10 ತಿಂಗಳಾಗ್ತಾ ಬಂತು, ರಾಮ ಇನ್ನು ನನ್ನ ನೆನಪಿನಲ್ಲಿದ್ದಾನ ಕೇಳಿಕೊಂಡಿದ್ದ. ಇದ್ದಾನೆ ಹೇಳಿದ ತಕ್ಷಣ ಒಂದು ಸಂಭ್ರಮಿಸಿದ್ದಾಳೆ, ಒಂದು ಅಷ್ಟಿಷ್ಟಲ್ಲ. ಆ ವಾರ್ತೆ ಮೊದಲು ತಂದುಕೊಟ್ಟವರ ಹನುಮಂತ ಹೇಳಿ ತುಂಬ ಇಷ್ಟದಲ್ಲಿ, ತೇನ ಹಾರೇಣ ಶುಶುಭೆ ಮಾರುತಿ ಗೌರವೇಣ, ಹಾರದಿಂದಲೂ ಶೋಭೆ. ಸೀತೆ ರಾಮ ಕೊಟ್ಟ ದೊಡ್ಡ ಸಂಗತಿ ಅನ್ನುವ ಗೌರವದಿಂದಲೂ ಅವನಿಗೆ ತುಂಬ ಖುಷಿಯಾಗಿದೆ. ಬಹಳ ಸುಂದರವಾದ ಅತ್ಯಂತ ಹಳೆಯ ರವಿವರ್ಮ ಆರಟದು. ನನಗೆ ಹಿಂದೆ ನನ್ನ ಕೈಯಲ್ಲಿ ಬಹಳ ಹಿಂದೆ ಇತ್ತು ಈ ಚಿತ್ರ. ರಾಮನ ಒಂದು ಕಾರುಣ್ಯ ನೋಟ, ಸೀತೆಯ ಒಂದು ಖುಷಿಯಾದ ಮೋರೆ, ಹನುಮಂತ ಆಹಾರವನ್ನು ಇಟ್ಟುಕೊಂಡು ನೋಡುವ ಬಗೆ ಅವನ ಕೈಯಲ್ಲಿ. ಈ ಕಲ್ಪನೆ ಯಾವತ್ತೋ ಇದ್ದದ್ದು. ಇದು ಸುಮ್ಮನೆ ರಾಮನ ಪಾದ ಸೇವೆಯಲ್ಲಿ ಕೂತ ಹನುಮಂತ ಅಲ್ಲ, ಕೈಯಲ್ಲಿ ಮಣಿಯ ಹಾರವನ್ನಿಟ್ಟುಕೊಂಡವ ಸೀತೆ ಕೊಟ್ಟ ಗೌರವದ ಸೊತ್ತು ಅದು ಅಂತ ಬಹಳ ಖುಷಿಪಟ್ಟಿದ್ದಾನೆ. ರಾಮನ ಮುದ್ರೆ ಉಂಗುರ ಸೀತೆಗೆ ಕೊಟ್ಟದ್ದಕ್ಕೆ, ಸೀತೆ ಚೂಡಾಮಣಿ ರಾಮನಿಗೆ ನೀಡಿದ್ದಕ್ಕೆ, ರಾಮ ಸೀತೆಯರ ಪ್ರಸಾದವಾಗಿ ಅವನಿಗೆ ಸಿಕ್ಕಿದ ಮುತ್ತಿನ ಹಾರದ ಗೌರವ ಇದು ತುಂಬ ರೋಚಕವಾಗಿದೆ. ಇದು ನೋಡಿರಲಿಕ್ಕಿಲ್ಲ ನೀವು, ವಾಸ್ತವ ಸಂಗತಿ ಇದು. ಅದಕ್ಕೆ ನಾನು ಮತ್ತೆ ವಾಲ್ಮೀಕಿ ರಾಮಾಯಣವನ್ನು ತರುವುದು. ಯಾಕೆಂದರೆ ಮತ್ತೆ ಎಲ್ಲ ಕೇಳೋದು ಇದು ಇದೆಯಾ ಅಂತ, ಇದೆಯಾ ಹೇಳೋದಕ್ಕೆ. ಮಾತುಕತೆ ಮುಗಿಯಿತು ಹನುಮಂತನದ್ದು. ಯಾರೋ ನೀವಂತೂ ಗೊತ್ತಾಯಿತು, ಬನ್ನಿ ಹಾಗಾದರೂ ಹೋಗುವ ಸುಗ್ರೀವನೆಡೆಗೆ ಅಂತಾನೆ. ಹೇಗೆ ಹೋಗುವ? ಮೊದಲು ಬಂದವ ಹನುಮಂತ ರಾಮಚಂದ್ರನಲ್ಲಿ ಮಾತಾಡಲಿಕ್ಕೆ ಯತಿಯ ವೇಷ ತೊಟ್ಟಿದ್ದ, ಮಂಗನ ವೇಷವನ್ನು ಕಳಚಿದ್ದ. ಈಗ ಅವ ಹೇಳಿಕೊಂಡ, ನಾನು ಯಾರು ಒಂದು, ನಾನು ಮಂಗ ಅಂತ ಹೇಳಿದ್ದಾನೆ. ನಮಗೆ ಬೇಕಾದ ವೇಷ ಹಾಕಲಿಕ್ಕೆ ಬರ್ತದೆ ಅಂತಲೂ ತಿಳಿಸಿದ. ನಾವು ನಮ್ಮ ಒಡೆಯನೆಡೆಗೆ ಸುಗ್ರೀವನೆಡೆಗೆ ಹೋಗುವ ಬನ್ನಿ ಅಂದ. ಹೇಗೆ ಹೋಗುವ? ಆಗ ತನ್ನ ನಿಜವಾದ ರೂಪವನ್ನು ಪಡೆದ. ಭಿಕ್ಷು ರೂಪಂ ಪರಿತ್ಯಜ್ಯ ವಾನರಂ ರೂಪಮಾಸ್ಥಿತ. ಮಂಗನಾದ ಪೃಷ್ಠಮಾರೋಪ್ಯತೌ ವೀರೌ ಜಗಾಮ ಕಪಿಕುಂಜರ. ಆ ಆನೆಯಂತೆ ದೊಡ್ಡದಾಗಿರತಕ್ಕ ಮಂಗ ಕಪಿ ಕುಂಜರ. ಕಪಿ ಕುಂ ಜರತಿ ಅಂತ. ಆನೆಗೂ ಕುಂಜರ ಯಾಕೆ ತರಂದರೆ ನೆಲವನ್ನು ಒತ್ತಿಕೊಂಡು ಹೋಗ್ತದೆ ಅಂತ, ಅಲ್ಲಾಡಿಸ್ತದೆ ಅಂತ. ಕುಂ ಅಂದರೆ ಭೂಮಿಯನ್ನು ಜರಯತಿ ಅಂತ, ಮೆತ್ತಗೆ ಮಾಡ್ತದೆ, ಒತ್ತಿ ಬಿಡ್ತದೆ ಅಂತ. ಹಾಗಾಗಿ ದೊಡ್ಡ ಮಂಗನಾಗಿ ಆನೆಯಂತೆ
ಆನೆ ಹೋಗುವುದು ಹೇಗೆ ಅಂತ ತೋರಿಸಿಕೊಟ್ಟದ್ದು. ಹಾಗಾಗಿ ನೀವು ನೋಡಿದ ಪಿಕ್ಚರ್ಗಳಲ್ಲಿ ಮಂಗನ ಹೆಗಲಿನಲ್ಲಿ ರಾಮಚಂದ್ರ ಮತ್ತು ಲಕ್ಷ್ಮಣ ಇದ್ದರೆ ಅದು ಅಲ್ಲ, ತಪ್ಪು. ಪೃಷ್ಠಮಾರೋಪ್ಯ ಅನ್ನೋದು. ಕುದುರೆ ಮೇಲೆ ನಿಂತು ಹೋಗುವುದಿಲ್ವಾ, ಆನೆ ಮೇಲೆ ನಿಂತು ಹೋಗುವುದಿಲ್ವಾ, ಹಾಗೆ ಒಂಟೆ ಮೇಲೆ ಕೂತ್ಕೊಳ್ಳೋದಿಲ್ವಾ, ಕತ್ತೆ ಮೇಲೆ ಮೆರವಣಿಗೆ ಹಾಕೋದಿಲ್ವಾ, ಆ ರೀತಿಯಾಗಿ ಪ್ರಾಣಿಗಳ ಮೇಲೆ ಹೋಗುವುದು ಅಂದರೆ ಹೀಗೆ. ಅದು ಜನರಿಗೆ ಗೊತ್ತೇ ಇಲ್ಲ. ಇವತ್ತಿನವರೆಗೆ ಯಾರೂ ಈ ರೀತಿಯಾದ ಪಿಕ್ಚರ್ ಕೊಡಲಿಲ್ಲ. ಅದಕ್ಕೆ ನಾನು ಮೊದಲ ಬಾರಿಗೆ ಎಷ್ಟು ಚೆನ್ನಾಗಿದೆ ಅಂತ ಹನುಮಂತ ನಾನು ತೋರಿಸಿದ್ರೆ ಇನ್ಯಾರಾದರೂ ಇದನ್ನು ಪ್ರತಿಮೆ ಮಾಡಿ ಮೂವರಿಗೂ ಪೂಜೆ ಮಾಡಿ ಯಾರು, ಇದರಲ್ಲಿ ರಾಮನಿಗೆ ಪೂಜೆ ಮಾಡಿ ಮತ್ತು ಹನುಮಂತನ ಮೂವರಿಗೆ ಪೂಜೆ ಮಾಡಿ ಮತ್ತು ಲಕ್ಷ್ಮಣನಿಗೂ ಸಹ ಪೂಜೆ ಮಾಡಲಿಕ್ಕೇನು ಗೌಜಿ ಇಲ್ಲ ಅಂತಲ್ಲ. ಆದರೆ ವಾಸ್ತವ ಸಂಗತಿಯನ್ನು ಎಷ್ಟು ಅರ್ಥ ಮಾಡಿಕೊಳ್ಳಿಲ್ಲ ಅಂತ. ಅಂದರೆ ಇಷ್ಟೆಲ್ಲ ರಾಮಾಯಣ ಚರಿತ್ರೆ ನಾವು ಕೇಳಿಕೊಂಡ್ರು ಯಾರೊಬ್ಬರು ಪಿಕ್ಚರಾಲಿಟಿಯಲ್ಲಿ ಇದನ್ನು ಹೀಗೆ ಅಂತ ಹೇಳಿಕೊಟ್ಟದ್ದಿಲ್ಲ. ನೀವ್ಯಾರು ಕೇಳಿದ್ದಿಲ್ಲ ಅಂತ ನಾನು ಗ್ಯಾರಂಟಿ ಹೇಳುತ್ತೇನೆ. ಹನುಮಂತನ ಬೆನ್ನಿನ ಮೇಲೆ ಹೊರಟದ್ದು ಅಂದಾಗ ಈಗ ತಂದೆ ಮಕ್ಕಳನ್ನು ಮೊಮ್ಮಕ್ಕಳನ್ನೆಲ್ಲ ಬೆನ್ನ ಮೇಲೆ ಹಾಕ್ಕೊಳ್ತಾರೆ. ಬೆನ್ನ ಮೇಲೆ ಹಾಕೊಳ್ಳೋದನ್ನು ಹೆಗಲ ಮೇಲೆ ಹಾಕೋದಕ್ಕೆ ಬೆನ್ನ ಮೇಲೆ ಹೇಳುವುದಿಲ್ಲ. ಅದನ್ನು ಇವತ್ತು ಆಡು ಭಾಷೆಯಲ್ಲಿ ಉಪ್ಪು ಮಾಡುವುದನ್ನೆಲ್ಲ ಹೇಳ್ತಾರೆ. ಹಾಗದು ಬೆನ್ನ ಮೇಲೆ ಹಾಕಿಕೊಂಡಿರುವುದು. ಕೆಲವೊಮ್ಮೆ ಆನೆಯಾಗಿ ಹೋಗ್ತಾನವ. ಹಾಗೆ ಆಗಲಿಕ್ಕೋಸ್ಕರ ಇದು ಚಿತ್ರಂಜೀವ ಆಗಿ, ಆದರೆ ಅದು ಹೀಗೆ ಅಂತ ಹೇಳಲಿಕ್ಕೋಸ್ಕರ ವಾಲ್ಮೀಕಿ ಪ್ರಯೋಗ ಮಾಡುವಾಗ ಕಪಿ ಕುಂಜರಹ ಅಂತೇಳಿ ಆನೆಯಲ್ಲಿ ಹೋಗುವುದು ಹೇಗೆ ಜನ, ಹೀಗೆ ಆನೆಯನ್ನು ಮೇಲೆ ಎದ್ದಿಕೊಂಡು ಸರ್ಕಸ್ಸಿನಲ್ಲಿ 2 ಕಾಲಲ್ಲೆಲ್ಲ ನಡೀತದೆ, ದಾರಿಯಲ್ಲಿ ನಡೆಯುವುದಿಲ್ಲ. ಆದ್ದರಿಂದ ಹೀಗೆ ಎನ್ನುವುದನ್ನು ಗಮನಿಸಲಿಕ್ಕೋಸ್ಕರ ನಾನು ಮತ್ತೆ ಪುನಃ ಇದನ್ನು ಅದಕ್ಕೆ ಭಾಳ ಚಂದವಾಗಿ ಕಪಿಯ ಬೆನ್ನೇರಿ ಅಂತ ಹೆಸರಿ ಕೊಟ್ಟು ಅರ್ಥ ಮಾಡಿಕೊಳ್ಳಿಕ್ಕೆ. ಇದು ಎಲ್ಲಿಯೋ ನೀವು ತಪ್ಪಿ ಮಾಡಿರ್ಬೋದು, ಎಲ್ಲಿಯೋ ಒಂದು ಗೆರೆ ಸಿಕ್ಕಿರ್ತದೆ, ಅದನ್ನು ಹಿಡಿಸಿ ಏನೋ ಮಾಡ್ತೀರಿ. ಪೃಷ್ಠ ಅಂದರೆ ಇನ್ನು ಯಾರು ಹೇಳ್ತಾರೆ ಪೃಷ್ಠನ್ನಾಮ ಅಥವಾ ಸಪಿಮವರ್ತಿ ಭುಜ ಮಿತ್ಯರ್ಥ ಎಲ್ಲ ವ್ಯಾಖ್ಯಾನಗಾರರು ಜೋರಿರ್ತಾರೆ. ಕೆಲವೊಮ್ಮೆ ಬೆನ್ನು ಅಂದರೆ ಬೆನ್ನಿನ ಹತ್ತಿರದ್ದು ಭುಜ ಅಂತ ಅರ್ಥ ಮಾಡಲಿಕ್ಕೆ ನಮಗೇನು. ಗಂಗೆಯಲ್ಲಿ ಇದು ಮನೆ ಅಂತ ಹೇಳಿದ ತಕ್ಷಣ ಅದು ಗಂಗೆಯಲ್ಲಿ ಮನೆ ಕಟ್ಟಿಗೆ ಆಗುವುದಿಲ್ಲ ರೀ, ಪ್ರವಾಹದಲ್ಲಿ ಗಂಗಾಯ ತೀರ ಇತ್ಯರ್ಥ ಲಾಕ್ಷಣ ಪ್ರಯೋಗ ಇದು. ಅದರಿಂದ ಕವಿಗಳೆಲ್ಲ ಲಕ್ಷಣವೇ ಮಾಡೋದು ಅಂತ ಹೇಳಿಕೊಂಡು ಅವನ ಹೆಗಲ ಮೇಲೆ ಕೂತ್ಕೊಂಡದ್ದು ಅಂತ ಏನೋ ಹೇಳಿಕೊಂಡು ಏನೋ ಸಮಾಧಾನ ಮಾಡ್ತಾರೆ. ಅದಕ್ಕೆ ಸಮಾಧಾನ ತಪ್ಪಿಸುವ ಅಂತೇಳಿ ನಾನು ಮತ್ತೆ ಪುನಃ ವಾಲ್ಮೀಕಿಯನ್ನು ಕರೀತೇನೆ. ಹೋರಾಟದಂಗಳದಲ್ಲಿಯೂ ಹನುಮಂತ ಹೇಳ್ತಾನೆ, ನಮ್ಮ ಪ್ರಭು ನೆಲದಲ್ಲಿ ಕೂತು ಹೋರಾಟ ಮಾಡುವುದು ಯಾತಕ್ಕೆ, ನನ್ನ ಬೆನ್ನ ಮೇಲೆ ಬಂದು ಹೋರಾಟ ಮಾಡಲಿ. ನಾನು ಎಲರ್ಟ್ ಆಗಿರ್ತೇನೆ, ನಾನು ಸ್ಟಡಿ ಆಗಿರ್ತೇನೆ. ಮಮ ಪೃಷ್ಠಂ ಸಮಾರುಹ್ಯ, ನನ್ನ ಬೆನ್ನನ್ನು ಚೆನ್ನಾಗಿ ಏರಿ, ಸುಮ್ಮನೆ ಬಲಮ ಕೊಟ್ಟಲ್ಲ, ಹತ್ತಿ ಏರಿ ನಿಂತು ರಾಕ್ಷಸಂ ಶಾಸ್ತುಮರಹತಿ, ರಾವಣನನ್ನು ಹೊಡಿಬೇಕಾದರೆ ರಾಮ ನೆಲದಲ್ಲಿ ಕೂತು ಅವನೇನು ರಥದಲ್ಲಿ ಬರುವುದು, ದೊಡ್ಡ ಗಾತ್ರದವ. ನಮ್ಮ ಪ್ರಭು ಯಾಕೆ ಇಷ್ಟು ಸಣ್ಣದಾಗಿರಬೇಕು, ನನ್ನ ಬೆನ್ನಿನೇಲಿ ಇದು ವರದೋ ವಾಯುವಾಹನ ಅಂದರೆ ಈಗೆಲ್ಲ ಅರ್ಥಗಳು. ವಾಹನ ಆಗಬೇಕು ಹೇಗೆ, ವಾಹನ ಆಗುವುದು ಹೀಗೆಲ್ಲ, ರಥವಾಹನ ಆಗುವುದು, ಕುದುರೆ ವಾಹನ ಆಗುವುದು ಎಲ್ಲ. ಕುದುರೆ ವಾಹನ ಆಗುವುದು ಹೇಗೆ, ಅಶ್ವವಾಹನ, ಅಶ್ವದ ಮೇಲೆ ಕೂತ್ರೆ ಅಶ್ವಾರೋಹಿ ಹೇಳುವಾಗ. ಗಜವಾಹನ ಅಂದರೆ ಹಾಗೆ, ಇವತ್ತು ಉತ್ಸವಗಳು ಗಜವಾಹನ ಮಾಡುವಾಗ ಎಲ್ಲಿಯೋ ಗಜವನ್ನು ಎಲ್ಲಿಯೋ ದೇವರನ್ನಿಟ್ಟರೆ ಗಜವಾಹನ ಆಗ್ತದೆ, ಹಂಸವಾಹನ ಎಲ್ಲ ಮಾಡ್ತಾರೆ. ಹಾಗಾಗಿ ಕರಾರುವಾಕ್ಕಾಗಿ ಅವನು ಹೇಳಿದ್ದನ್ನು ಮಮ್ಮ ಪೃಷ್ಠಂ ಸಮಾರುಹ್ಯ ರಾಕ್ಷಸಂ ಶಾಸ್ತುಮರ್ಹಸಿ ವಿಷ್ಣುರ್ಯಥಾ ಗರುತ್ಮಂತಂ. ಎಂಥ ಉದಾಹರಣೆ ನೋಡಿ ಹನುಮಂತನದ್ದು. ನೀನು ಗರುಡನ ಮೇಲೆ ಕೂತ್ಕೊಳ್ಳೋದಿಲ್ವ, ಅಲ್ಲ ನೀನಲ್ಲ ವಿಷ್ಣು, ನೋಡಿ ಅವ್ರದ್ದು ವಿಷ್ಣು ಗರುಡನ ಮೇಲೆ ಹೋರಾಡುವಂತೆ ನೀನು ನನ್ನ ಮೇಲೆ ಹೋರಾಟ ಮಾಡಲಿಕ್ಕೆ ಎಂದು. ಎಲ್ಲಿಂದ ಎಲ್ಲಿಗೆ ಮಾತುಕತೆ ನೋಡಿ ಅವನದ್ದು. ತನ್ನನ್ನು ಗರುಡನಿಗಿಂತ ಮಿಗಿಲು ಅಂತ ತೋರಿಸಿಕೊಟ್ಟು ದೇವರು ನನ್ನ ಮೇಲೆ ಬರಬೇಕು, ಅವತಾರ ಕಾಲದಲ್ಲಿ ನಾನು ವಾಹನನಾಗಿ ಬರಬೇಕು ಅಂತ. ಹಾಗಾಗಿ ರಾಮಾವತಾರದಲ್ಲಿ ಗರುಡನ ಮೇಲೆ ದೇವರು ಕೂತ್ಕೊಳ್ಳಿಲ್ಲ. ಗರುಡ ಮೊದಲೇ ಕೇಳಿದ್ದ ರಾಮ ಬರುವಾಗ, ನಾನೆಂಥ ವೇಷ ಹಾಕಿ ಬರಲಿ ಅಂತ. ನಿನ್ನದೇ ವೇಷ ಚಂದ, ರೆಕ್ಕೆ ಇರಬೇಕು, ಕೊಕ್ಕು ಬರಬೇಕು, ಅದರ ಆಚೆಗೆ ಏನುಂಟು, ಮತ್ತು ನನಗೆ ರಾಮಾವತಾರದಲ್ಲಿ ಸೇವೆ ಅಂತ ಉಂಟು. ಒಂದು ದಿನ ಉಂಟು ಯುದ್ಧದಲ್ಲಿ ಎಲ್ಲ ಒಟ್ಟು ಬೀಳ್ತಾವೆ, ಹಾವುಗಳು ಕಟ್ಟಿಯಾಗ್ತವೆ, ಆವತ್ತು ನೀನು ಬಾ ಸರಿ ಅಂತ ಇಂದ್ರಜಿತ್ ಎಲ್ಲ ಸರ್ಪಾಸ್ತ್ರದಿಂದ ಬಂಧನ ಮಾಡಿ ಕಪಗಳನ್ನೆಲ್ಲ ಮಲಗಿಸಿ ಹೋದ. ಆಗ ನೆನಪಾಯಿತು ಗರುಡನಿಗೆ, ನನಗೊಂದು ದಿವಸ ಹೇಳಿದ್ದಾರೆ ಅದು ಇವತ್ತೇ ದಿನ ಅಂತ. ಕಾಯ್ತಾ ಇದ್ದಾನೆ ಹೋರಾಟ ಆಗುವಾಗ. ಆವತ್ತು ಬಂದಿದ್ದಾನೆ, ಎಲ್ಲ ಹಾವುಗಳು ಹಾರಿ ಹೋಗಿವೆ, ಕೆಲವನ್ನು ನುಂಗಿ ಹಾಕಿದ್ದಾನೆ, ಎಲ್ಲ ಕಪಿಗಳು ಚೇಷ್ಟೆ ಮಾಡಿ ಹಾರಿದ್ದಾವೆ. ಇಂದ್ರಜಿತ್ ನೋಡ್ತಾನೆ, ಹೋದದ್ದಷ್ಟೇ ಅವ ಗೆಲುವಿನಲ್ಲಿಂದ ಎಲ್ಲ ಹೋಯ್ತಾ ಅಂತಾನೆ. ಹೀಗೆ ಸಾಕ್ಷಾತ್ ಗರುಡಾಸ್ತ್ರ ಬಿಟ್ಟದ್ದಲ್ಲ, ಸಾಕ್ಷಾತ್ ಗರುಡನೇ ಬರುವ ಮೂಲಕ ಆವತ್ತು ರಾಮನ ಸೇವೆ ಮಾಡಿದ್ದ, ಮತ್ತು ಯಾವುದೇ ಪ್ರಕಾರದಲ್ಲಿ ಮಾಡಲಿಲ್ಲ. ಕೃಷ್ಣಾವತಾರದಲ್ಲಿ ಹೊತ್ತು ಹೋರಾಡ್ತಾನೇ ಇದ್ದ ಎಲ್ಲೆಡೆಯೂ ಸಹ. ಗೋಮಂತಕ್ಕೆ ಬಂದಿದ್ದ, ನರಕಾಸುರನಲ್ಲಿ ಹೋಗಿದ್ದ, ಸ್ವರ್ಗದ ಪಾರಿಜಾತ ಬಂದಿತ್ತು, ದ್ವಾರಕೆಯಲ್ಲಿ ತಿರುಗಿದ್ದ, ಭೀಷ್ಮಕನ ಕುಂಡಿನಪುರಕ್ಕೆ ಹೋಗಿದ್ದ. ಹಾಗಾಗಿ ಗರುಡ ಆವತ್ತು ಎಲ್ಲ ಕಡೆ ತಿರುಗಿದ್ದ, ರಾಮಾವತಾರದಲ್ಲಿ ಇಲ್ಲ. ಅದಕ್ಕೆ ಇವ ಹೇಳ್ತಾನೆ, ಈಗ ನಿನಗೆ ಗರುಡ ಬರಲಿಕ್ಕಿಲ್ಲಲ್ಲ, ನಾನಿದ್ದೇನೆ ವೇಷ ಹಾಕಿದವ, ನನ್ನ ಮೇಲೆ ಬಾ. ಆರುಹ್ಯ
ಅಮರ ವೈರಿಣಂ, ದೇವತೆಗಳ ವಿರೋಧಿಯಾದ ರಾಕ್ಷಸನನ್ನು ರಾವಣನನ್ನು ನೀನು ಹೊಡೆದಾಕು ಅಂತ ಬಹಳ ಚಂದವಾಗಿ ರಾಮನನ್ನು ನಾನು ಹನುಮಂತನ ಬೆನ್ನೆಯಲ್ಲಿ ನಿಲ್ಲಿಸಿದೆ. ನಮ್ಮದೆಲ್ಲಿ ಯಾವತ್ತುಂಟು ಎಲ್ಲ ಆದಷ್ಟು ಪ್ರಯೋಗಗಳನ್ನೆಲ್ಲ ಮಾಡುವುದು. ಮಾಡಲಿಕ್ಕೆ ಹೊರಟಾಗ ಅದು ಗಮ್ಮತ್ತು ಕೇಳಿದರೆ ಅದು ತನ್ನಷ್ಟಿಗೆ ಅವನ ಕೈಯಲ್ಲಿ 2 ಬಿಲ್ಲು ಕೊಟ್ಟಿತು, ಚೆನ್ನಾಗಿದೆ ಅಂದೆ, ಇರಲಿ ಅಂತ. ಅದೇ ಆಗಿ ಕೊಟ್ಟದ್ದಲ್ಲ. ಅಂದರೆ 2 ಸವ್ಯಸಾಚಿ ಅನ್ನುವ ಹಾಗೆ 2 ಕೈಯಲ್ಲಿ 2 ಇಟ್ಟುಕೊಂಡು ಸ್ಪ್ಯಾರ್ ಒಂದು ಇರ್ತದಲ್ಲ, ಹಾಗೆ ಭಾಳ ಚಂದವಾಗಿದ್ದು ಕಾಣುತ್ತೆ. ಒಂದು ಹಿಂಬದಿಯಲ್ಲಿ ಒಂದು ಎದುರು ಬದಿಯಲ್ಲಿ ಇಟ್ಕೊಂಡ ಹಾಗೆ. ಇಂಥದ್ದೆಲ್ಲ ಭಾಳ ಚಂದವಾಗಿ ಕೆಲವು ವಾಸ್ತವವಾದಂಥ ಆಟಗಳು ನಡೀತವೆ. ಇಷ್ಟೆಲ್ಲ ಮಾಡಿದ್ದಕ್ಕೆ ಹನುಮಂತನ ಹತ್ರ ರಾಮ ಕೇಳ್ತಾನೆ, ನಿನಗೆಂತ ಮಾಡಲಿ, ನೀನೇನು? ಅದಕ್ಕೆ ರಾಮನ ಹತ್ರ ಹನುಮ ಹೇಳ್ತಾನೆ, ನನಗೆ ಎಂಥದ್ದು ಬೇಡ, ನನಗೆ ನಿನ್ನ ಮೇಲಿನ ಅತ್ಯಂತ ಹಾರ್ದವಾದ ಪ್ರೀತಿ ನನಗೆ ಸಿಕ್ಕಿದ್ರೆ ಸಾಕು. ಸ್ನೇಹೋಮೇ ಪರಮೋ ರಾಜನ್ ತ್ವಯಿ ತಿಷ್ಟದು ನಿತ್ಯದ ಭಕ್ತಿಷ್ಠ ನಿಯತಾವೀರ ಭಾವೋ ನಾನ್ಯತ್ರ ಗಚ್ಚದು. ನನ್ನ ಅಭಿಪ್ರಾಯಗಳು, ನನ್ನ ಯೋಚನೆಗಳು, ನನ್ನ ಮಾತುಗಳು, ನನ್ನ ಧರ್ಮಗಳು ನಿನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಬಾರ್ದು. ಅದರಿಂದ ನನಗೆ ಭಕ್ತಿಯೇ ನಿತ್ಯವಾಗಿ ನಿನ್ನಲ್ಲಿ ಇರುವಂತೆ ನನಗೆ ನೀನು ದಯಪಾಲಿಸಿದರೆ ಸಾಕು ಅಂತ ಭಗವಂತನ ಪಾದ ಹಿಡಿದು ಕೇಳಿಕೊಳ್ತಾನೆ. ನಾವೆಲ್ಲಿಯೋ ಪರಮಭಕ್ತನು ಆಂಜನೇಯನು, ಅದು ನಮ್ಮ ಜಗದ್ಗುರುಗಳಾಗುವವರು ಅನ್ನೋ ನೆಲೆಯಲ್ಲೆಲ್ಲ ಹೇಳಿಕೊಳ್ತೇವೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು ವಾಲ್ಮೀಕಿ ರಾಮಾಯಣದ್ದೇ ಇಂಥ ಗೆರೆಗಳನ್ನೆಲ್ಲ ಹೆಕ್ಕಿ ಹಾಕುವಂಥದ್ದು. ಆದರೆ ಅವನು ಭಗವಂತನ ಕಾಸ ದೂತನಿದ್ದಾನೆ ಎನ್ನುವುದನ್ನು ಹೇಳಿಕೊಂಡಿದ್ದಾನೆ. ರಾವಣನ ಅಂತಃಪುರಕ್ಕೆ ಬಂದಾಗ ಯಾರು ನೀನು ಅಂತ ಕೇಳಿದಾಗ ಅವನು ಹೇಳಿದ್ದು, ಅವೈಹಿ ದೂತಮಾಗತಂ ದುರಂತ ವಿಕ್ರಮಸ್ಯ ಮಾಂ ರಘುತ್ತಮಸ್ಯ ಮಾರುತಿಂ ಕುಲಕ್ಷಯೇ ತವೇಶ್ವರ. ನಿನ್ನ ಇಡೀ ವಂಶ ನಿರ್ವಂಶ ಮಾಡಲಿಕ್ಕೆ ನಾನು ಸಮರ್ಥನಿದ್ದೇನೆ, ನಾನು ರಾಮನ ದೂತ ಅವ ಹೇಳಿತ್ತು. ಇದು ಆಚಾರ್ಯ ಮಧ್ವರ ರಾಮಾಯಣದ ಚರಿತೆ. ಆದರೆ ನೋಡಲಿಕ್ಕೆ ಹೋದರೆ ದಾಸ ಸಾಹಿತ್ಯ, ದಾಸ ಪರಂಪರೆ, ದಾಸಕೂಟ, ದಾಸವೈಭವ ಹೀಗೆಲ್ಲ ಇರಲಿಕ್ಕೆ ಹೋಗಿ ಮೊದಲ ದಾಸ ಹನುಮಂತ ಹೇಳಿಕೊಂಡಿದ್ದಾನೆ, ದಾಸೋಹಂ ಕೋಸಲೇಂದ್ರಸ್ಯ ರಾಮಸ್ಯ ಕ್ಲಿಷ್ಟಕರ್ಮಣಃ. ಇದು ವಾಲ್ಮೀಕಿ ರಾಮಾಯಣದ ಗೆರೆ. ಇದು ಯಾರನ್ನು ಮಾತಾಡಿಸ್ಬೇಕು ನಾವೀಗ? ದೂತ ಹೇಳಿದ ಆಚಾರ್ಯ ಮಧ್ವರ ಗೆರೆ ನೋಡುವುದಾ? ಅದು ಮೊನ್ನೆ ಬಂದದ್ದು ಹೇಳ್ತಾರೆ. ವಾಲ್ಮೀಕಿ ರಾಮಾಯಣ ಎಷ್ಟು ಫೇಮಸ್ ರೀ, ಎಷ್ಟು ಹಳೆತ್ತು. ಇನ್ನು ಆಚೆ ಮಾತಾಡಿದರೆ ಕೆಲವರು ಹೇಳ್ತಾರೆ ಅದು ಇಚ್ಛೆಗೆ ಆಯಿತು, ಆಚೆಗೆ ರಾಮಚರಿತ ಮಾನಸ ಎಷ್ಟು ಫೇಮಸ್ಸು, ಅದು ಹೇಳಿದ್ದೇ ಸರ್ವಸ್ವ ಅಂತ. ಅದು ಇಷ್ಟ ಆಗಿ ಅದು ದೇವಭಾಷೆಯಲ್ಲೂ ಇಲ್ಲ, ಅದು ಹಿಂದಿ ಮಾಡಿಫೈಡ್ ಮತ್ತೆ ರೀಸೆಂಟ್ಲಿ. ಹೀಗಾಗಿ ಅದನ್ನು ಜನರಿಗೆ ಅರ್ಥ ಆಗುವುದಿಲ್ಲ. ಅದು ಅವನು ಹೇಳಿಕೊಳ್ತಾನೆ, ನಾನು ವಾಲ್ಮೀಕಿಯನ್ನೇ ನೋಡಿಕೊಂಡು. ಮತ್ತು ವಾಲ್ಮೀಕಿಯನ್ನೇ ನೋಡಿಕೊಂಡ್ರೆ ವಾಲ್ಮೀಕಿ ಸ್ಪಷ್ಟವಾಗಿ ಹನುಮಂತ ಅಂಜನೆಯ ಮಗ, ವಾಯುದೇವರ ಸೂನೆ ಇದ್ದಾನೆ ಅಂತ ಹೇಳಿಬಿಟ್ಟಿದ್ದಾನೆ. ಅವನು ರುದ್ರ ಅವತಾರ ಅಂತ ಹೇಳುವುದೇ ಇಲ್ಲ ವಾಲ್ಮೀಕಿ. ಮತ್ತು ಇವರಿಗೆ ಎಲ್ಲಿಂದ ಸಿಗ್ತದೆ? ಹಾಗೆ ನೋಡಲಿಕ್ಕೆ ಹೋದರೆ ಬೇಕಾದಷ್ಟು ಉಂಟು. ಹನುಮಂತನ ಸಹಸ್ರನಾಮ ಉಂಟು, ಹೇಳಲಿಕ್ಕೆ ತುಂಬ ವಿಷಯವೂ ಇದೆ. ನೋಡಲಿಕ್ಕೆ ಹೋದರೆ ಹನುಮಂತನ ಸಹಸ್ರನಾಮದಲ್ಲಿ ಏನು ಗಮ್ಮತ್ತಿಗೆ, ಈಗ ನೀವು ಒಂದೊಮ್ಮೆ ಹನುಮಂತನನ್ನು ರುದ್ರ ಅಂತ ಹೇಳಿದರೆ ರುದ್ರಸೂನು ಅಂತ, ಕೆಲವೊಮ್ಮೆ ರುದ್ರಸೂನು ಹೇಳ್ತಾರೆ. ರುದ್ರ ಅಂದರೆ ಈಗ ನಮಗೆ ಡೌಟ್, ರುದ್ರಸೂನು ರುದ್ರಪುತ್ರ ಅಂತ ವಾಯುಪುತ್ರ ಹೇಳಿದಾಗ ರುದ್ರಪುತ್ರ ಅಂತ ಹೇಳಿದರೆ, ರುದ್ರಪುತ್ರ ಗಣಪ ಇದ್ದಾನೆ, 1 ಆಫ್ ಮೆಂಬರ್. ರುದ್ರಪುತ್ರ ಸ್ಕಂದ ಇದ್ದಾನೆ, 2nd 1. ಹಾಗೆ ರುದ್ರಪುತ್ರ 3 ಆಯ್ತು. ಈಗ ಹನುಮ ಸೇರಿದರೆ ಅವ ರುದ್ರ ಅಲ್ಲ ಆಯ್ತು. ಈಗ ರುದ್ರಪುತ್ರ ಆದರೆ ರುದ್ರ ಅಲ್ಲ. ನೀವು ನಮಸ್ತೆ ರುದ್ರ ಮನ್ಯವೇ ಹೇಳಿಕೊಂಡು ಹನುಮಂತನ ಮಂಡೆಗೆ ಮೊಂಡಾಭಿಷೇಕ ಮಾಡುವಾಗಿಲ್ಲ. ಆಗಿದ್ರೆ ಒಂದೋ ರುದ್ರ ಅಂತ ಒಪ್ಪಿ, ಇಲ್ಲ ರುದ್ರಪುತ್ರ ಅಂತೇಳಿ. ಇರುವುದು ವಾಕ್ಯ ರುದ್ರಪುತ್ರ ಅಂತ ನೋಡ್ಲಿಕ್ಕೆ ಹೋದರೆ ಗಲಾಟೆ ಮಾಡಿದ್ರು ರುದ್ರಾವತಾರ ಅಂತ. ಹೀಗೆ ಏನು ಅರ್ಥ ಮಾಡ್ತೀರಿ ಅವರಿಗೆ ಗೊತ್ತಿಲ್ಲ. ಸ್ಪಷ್ಟವಾಗಿರುವಂಥದ್ದು ಎಲ್ಲ ಮಂತ್ರಗಳು ಹೇಳುವಂಥದ್ದು ವಾಯುಪುತ್ರನನ್ನೇ. ವಾಯುಪುತ್ರ, ಸಮೀರಾತ್ಮಜ, ಸಮೀರನ ಸೂನು, ಈ ಎಲ್ಲ ಹೆಸರುಗಳು ಬೇಕಾದಷ್ಟು ಕಡೆ ಬಂದಿವೆ. ಹಾಗೆ ರುದ್ರ ಸೂನು ರುದ್ರಾವತಾರ ಬರಲಿಲ್ಲ ಅಂತಲ್ಲ. ಆದರೆ ಆಂಜನೇಯ ಸಹಸ್ರನಾಮ ತೆಗೆದರೆ, ಹನುಮಂತನ ಸಹಸ್ರನಾಮ ಅಧಿಕೃತವಾದದ್ದು, ಅದರಲ್ಲಿ ಎಲ್ಲ ಹೆಸರುಗಳು ಉಂಟು. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಉಂಟು. ಕಲ್ಕಿನೇ ನಮಃ. ಇದನ್ನು ಹೇಗೆ ಕೂಡಿಸಬೇಕು? ಅವನೊಳಗಿರತಕ್ಕ ಭಗವಂತ ಅಂತಲೇ ಕೂಡಿಸಬೇಕು. ಮತ್ತು ಯಾವ ಪ್ರಕಾರದ, ಯಾರು ಮತ್ಸ್ಯ ಹನುಮಂತ ಅಲ್ಲ ಅಂತ ಗ್ಯಾರಂಟಿ ನೀವು ಹೇಳ್ತೀರಿ. ಇಷ್ಟಲ್ಲದೆ ಇಂದ್ರಾಯನವ, ಅಗ್ನೇಯನವ, ಯಮಾಯನವ, ನಿರುತೇನವ, ವರುಣಾಯನವ, ವಾಯುವೇನವ, ಸೋಮಾಯನವ, ಕುಬೇರಾಯನ ಇದು ಉಂಟು. ಅಷ್ಟದಿಕ್ಪಾಲಕರುಂಟು. ಅಂದೇನಾಯಿತು? ಅಷ್ಟದಿಕ್ಪಾಲಕರು ಇವನ ಕೈಯಲ್ಲಿದ್ದಾರೆ ಅನ್ನೋ ಅರ್ಥ ಆಗ್ತದೆ. ಪ್ರಧಾನ ಅರ್ಥ ಅಗ್ನಿ ಅಂತ ಅರ್ಥ ಮಾಡಿದರೆ ತಪ್ಪೇ ಏನಿಲ್ಲ. ಅಗ್ರಣಿ, ಆವರತಿ ಇದೆಲ್ಲ ಹೇಳಿಕೊಂಡ್ರಿ. ಇನ್ನು ರವಿ, ಚಂದ್ರ ಅದೆಲ್ಲ ಉಂಟು. ಸೂರ್ಯ ಅಂತ ಹೆಸರು, ಭಾಸ್ಕರ ಅಂತ ಹೆಸರೆಲ್ಲ ಉಂಟು. ಇನ್ನು ಋಷಿಗಳ ಹೆಸರುಂಟು, ಚವನ, ವಸಿಷ್ಠ
ಅದೆಲ್ಲ ಅವನ ಸಾಧ್ಯವೇ ಇಲ್ಲದ ಮಾತು. ರುದ್ರನದ್ದು ಪರ್ಯಾಯ ಶಬ್ದಗಳೆಲ್ಲ ಬಂದಿವೆ. ಈಶ್ವರ, ಶಿವ, ಸದಾಶಿವ ಇವೆಲ್ಲ ಬಂದಿವೆ, ಎಲ್ಲ ಬರ್ತಾ ಇವೆ. ಹಾಗಾದರೆ ಅವರದ್ದೇನು ವಿಷಯ? ಗುಣಾತ್ಮಕವಾದ ಅರ್ಥವನ್ನು ಹೇಳುವಲ್ಲಿಯೇ ತಾತ್ಪರ್ಯ. ಎಂಥ ಮಾರೆ ಅವನದ್ದು ರೌದ್ರಾವತಾರ ನೋಡಲಿಕ್ಕೆ ಆಗ್ತದೆ ಕೇಳ್ತಾರೆ. ಅವನು ರುದ್ರಾವತಾರನವ. ರುದ್ರಾವತಾರ ಅಂದರೆ ಭಯಂಕರನಾಗಿದ್ದಾನೆ, ಆಟಾಟೋಪ ಹೆಚ್ಚು ಮಾಡ್ತಾ ಇದ್ದಾನೆ, ಉಗ್ರನಿದ್ದಾನೆ ಅಂತ ಅರ್ಥ. ಮತ್ತೆ ನಿಜವಾಗಿ ರುದ್ರ ಶಬ್ದದ ಮೊನ್ನೆ ಹೇಳಿದೆ ನಾನು ಅರ್ಥ. ರೋದಯತಿ ಅಂತ ಇದ್ದರೆ ಅಳು ಬರುವಂತೆ ಮಾಡುವವನು ಅಂತಾದರೆ ಬೆಂಕಿಯೂ ರುದ್ರವೇ. ಅಗ್ನಿರ್ವಾವ ರುದ್ರ ಅಂತಾರೆ, ಬಿಸಿ ಮುಟ್ತದೆ. ಅಳು ಬರುವಂತೆ ಮಾಡುವಾಗ ಯಮನೂ ಆಗ್ತಾನೆ, ಮೃತ್ಯುಂಜಯನೂ ಆಗ್ತಾನೆ, ಸಾವು ಆಗ್ತದೆ. ನಿಜವಾಗಿ ಮೃತ್ಯುವನ್ನು ಕೊಡುವವ ಸಂಹಾರಕಾರಕ ಶಿವ, ಆದ್ದರಿಂದ ಅವನು ರುದ್ರ. ಎಲ್ಲಕ್ಕಿಂತ ಮೊದಲಾಗಿ ಕಾಲಾಗ್ನಿ ರುದ್ರಾತ್ಮ ಹೇಳಿದಾಗೆ ಪ್ರಾಣಾಗ್ನಿ ರುದ್ರ. ನಮ್ಮ ದೇಹದಲ್ಲಿರತಕ್ಕಂಥ ಪ್ರಾಣ ಉಸಿರು ಅದು ಹೋದರೆ ನಾವು ಅತ್ತೇ ಆಳ್ತೇವೆ, ಉಳಿದವರನ್ನು ಅಳಿಸ್ತೇವೆ. ಹಾಗಾಗಿ ಪ್ರಾಣೋ ವಾವ ಅಗ್ನಿ ತದ ಪ್ರಾಣಾಗ್ನೇ ಪೂರೇ ಜಾಗೃತಿ ಅಂತಾರೆ. ಅಗ್ನಿ ಶಬ್ದದಿಂದ ಪ್ರಾಣನನ್ನು ಹೇಳ್ತಾರೆ, ರುದ್ರನನ್ನು ಹೇಳ್ತಾರೆ, ರುದ್ರ ಶಬ್ದದಿಂದ ಪ್ರಾಣನನ್ನು ಹೇಳ್ತಾರೆ. ಹೀಗಾಗಿ ಉಪನಿಷತ್ತುಗಳು ಇದು ಸಾಯಣ ನಿರುಕ್ತಗಾರ ಎಲ್ಲ ಮಾತಾಡಿದ ಸಂಗತಿ. ಅವರನ್ನೆಲ್ಲ ಕೇಳಿಕೊಂಡ್ರೆ ಸ್ಪಷ್ಟವಾಗಿ ಹೇಳ್ತಾರೆ ರುದ್ರ ಅಂದರೆ ಪ್ರಾಣ ಅಲ್ಲ ಅಂತ. ಲೋಕದಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಭಾಳ ಸ್ಪಷ್ಟವಾಗಿ ದೇವತಾ ಚಿಂತನೆ ಒಂದು ದೊಡ್ಡ ಸಂಗತಿ. ನಾವಿರು ಅದನ್ನು ಹಪ್ ಮಾಡಿಬಿಟ್ಟಿದ್ದೇವೆ. ಕರ್ಮಮೀಮಾಂಸ ಇದೆ, ಬ್ರಹ್ಮಮೀಮಾಂಸ ಇದೆ, ನಡುವೆ ದೇವತಾ ಮೀಮಾಂಸ ಇತ್ತು. ಇದನ್ನೇ ಹೇಳಿದ್ದದು. ಅದು ಇವತ್ತು ಇಲ್ಲ ಮಾಡಿದ್ದೇವೆ, ಎಲ್ಲ ಒಂದೇ ಮಾಡಿಬಿಟ್ಟಿದ್ದೇವೆ. ಅದರಿಂದ ತಪ್ಪಿ ಹೋಗ್ತಾ ಇದ್ದೇವೆ ನಾವು ನಿಜವಾಗಿ. ಆದ್ದರಿಂದ ಬಹಳ ಸ್ಪಷ್ಟವಾಗಿ ತಾನು ದೂತ ಅಂತ ಹೇಳಿದ್ದಕ್ಕೆ ರೆಫರೆನ್ಸ್ ನಮಗೆ ವೇದದಲ್ಲೇ ಇದೆ. ಅಗ್ನಿಂ ದೂತಂ ವೃಣೀಮಹೇ, ಪ್ರಾಣ ಅಗ್ನಿಂ ದೂತಂ ವೃಣೀಮಹೇ ಹೋತಾರಂ ವಿಶ್ವವೇದಸಂ ಅಸ್ಯ ಯಜ್ಞಸ್ಯ ಸುಕೃತಂ. ಅಸ್ಯ ಯಜ್ಞಸ್ಯ, ರಾಮನ ಈ ಸಂಹಾರದ ಯಜ್ಞದಲ್ಲಿ ಒಳ್ಳೆ ಕೆಲಸ ಮಾಡಿದ ಸುಕ್ರತಂ, ದಕ್ಷವಾದ ಕೆಲಸ ಮಾಡಿದವ. ಲಂಕಾ ದಹನ, ಸೀತೆಯ ಅರಸಾಟ ಇವನ್ನೆಲ್ಲ ಮಾಡಿಕೊಡುವ ಮೂಲಕ ವೇದದಲ್ಲಿಯೇ ದೂತ ಶಬ್ದವನ್ನು ಪ್ರಯೋಗ ಮಾಡಿದ್ದರಿಂದ ವಿಷಯ ಹೇಳೋದಾದರೆ ದೂತ ಅವನು ರೆಪ್ರೆಸೆಂಟೇಟಿವ್ ಒಂದು ದೃಷ್ಟಿಯಿಂದ, ಮತ್ತು ಅವನ ಅಂಬ್ಯಾಸಿಡರ್, ಮತ್ತು ಅವನು ಕಳಿಸಿಕೊಟ್ಟವ. ದಾಸ ಮೈ ಸೆಲ್ಫ್ ಡಿಕ್ಲೇರ್ಡ್, ನಾನಾಗಿ ಹೇಳಿಕೊಂಡು ನಾನು ಅವನ ದಾಸ, ನಾನು ಗೋವಿಂದ ದಾಸ, ನಾನು ವಿಷ್ಣು ದಾಸ, ನಾನು ಹಾಗೆ ಅಂತ ನಾವೇ ಹೇಳಿಕೊಳ್ಳೋದು. ಅವರು ಒಪ್ಪಬೇಕಾಗಿಲ್ಲ, ಅವರು ಕನ್ಸಿಡರ್ ಮಾಡಬೇಕಾಗಿಲ್ಲ. ನಾವೇ ಹೇಳಿಕೊಂಡು ಸತ್ಯಾತ್ಮದಾಸ, ಪ್ರಿಯಾತ್ಮದಾಸ ಅಂತ ಹೇಳಿಕೊಂಡು ಎಲ್ಲ ಇದ್ದವರ ಹೆಸರೆಲ್ಲ ಹಾಕಿಕೊಂಡು ನಾವೇ ಹಾಕ್ಕೊಳ್ತೇವೆ. ಮಹೀದಾಸ ಅಂದರೆ ಭೂಮಿಯ ದಾಸ ಅಂತ. ಆದರೆ ವಾಸ್ತವವಾಗಿ ದಾಸ ಶಬ್ದವನ್ನು ನಾವು ಹಾಕ್ಕೊಳ್ತೇವೆ, ಅವರು ಕನ್ಸಿಡರ್ ಮಾಡಬೇಕು ಅಂತಿಲ್ಲ. ಹೋದವರ ಹೆಸರಲ್ಲಿ ನಾವು ಹಾಕ್ಕೊಳ್ಬೋದು ದಾಸ ಅಂತ. ಆದರೆ ದೂತ ಅಂತ ಹೇಳೋದು ಅವನು ಕಳಿಸಿದಾಗ ಮಾತ್ರ. ರಾಮ ತನ್ನ ಸೇವಕನನ್ನು ಕಳಿಸಿದ, ಅದರಿಂದ ರಾಮಾಯಣಮ ಎನ್ನುವುದಲ್ಲಿ ಉಂಟು. ದೇವರ ಹೆಸರು ಋಷಿಕೇಶಾಯ ನಮಃ, ಮಧುಸೂದನಾಯ ನಮಃ, ಪುಂಡರೀಕಾಕ್ಷ, ಇದೆಲ್ಲ ಸಹಸ್ರನಾಮದಲ್ಲಿ. ರಾಮಾಯಣ ಮಹಾ ಅಂತ ಅಪ್ಪಿತಪ್ಪಿಯೂ ಹೇಳಬೇಕಾದ್ದಲ್ಲ, ಹೇಳಿದ್ದಾರೆ ಬೇಕು ಅಂತಲೇ. ಪಕ್ಕದಲ್ಲೇ ರಾಮದೂತಾಯ ನಮಃ, ರಾಮಸಾರಥೇಯ ನಮಃ, ರಾಮಪ್ರಿಯಾಯ ನಮಃ, ರಾಮಭಕ್ತಾಯ ನಮಃ ಎಲ್ಲ ಉಂಟು. ರಾಮಭಕ್ತ ಆದರೆ ರಾಮ ಆಗುವುದೇ ಇವ. ಅದನ್ನು ರುದ್ರ ಅವತಾರ, ರುದ್ರ ಶಬ್ದ ಹೇಳಿದ್ರಿಂದ ಏನು ಸಂಬಂಧವೇ ಇಲ್ಲ. ಗುಣಾತ್ಮಕವಾದ ಚಿಂತನೆ. ಹೇಗೆ ರಾಮ ಶಬ್ದವನ್ನು ರಾಮ ಅಲ್ಲ ಹೇಳ್ತೇವೆ, ಹನುಮ ರಾಮನ ಸಾಧ್ಯವೇ ಇಲ್ಲ. ರಾಮ ಸೀತೆಯ ಪತಿ ಇದ್ದಾನೆ, ಹನುಮ ಬ್ರಹ್ಮಚಾರಿ ಇದ್ದಾನೆ. ಹೀಗಾಗಿ ಅವರಿಬ್ಬರನ್ನು ಒಂದೇ ಹೇಳಲಿಕ್ಕೆ ಆಗುವುದಿಲ್ಲ. ಹೇಗೂ ಹಾಗೆ ಅದರಂತೆಯೇ ಶಬ್ದಗಳನ್ನು ನೋಡಿಕೊಂಡು ಹಾಗಾದರೆ ಏನಾಯಿತು, ಆರಾಮವಾಗಿದ್ದಾನೆ ಅಂತ ಅರ್ಥ. ರಾಮಾಯಣಮ ಅಂದರೆ ಅವನು ರಾಮ ಅಂತ ಅರ್ಥ ಅಲ್ಲ, ಆರಾಮವಾಗಿದ್ದಾನೆ, ರಾಮ ಭಕ್ತನೇ ಆಗಿದ್ದಾನೆ ಅಂತ, ರಾಮಸ್ವಾಮಿಕನಿದ್ದಾನೆ ಅಂತ. ಎಷ್ಟು ರಾಮ ಸೇವಕಾಯ ನಮಃ, ಅದ್ಭುತ. ಯತೀಶ್ವರಾಯ ನಮಃ, ಭೀಮಾಯ ನಮಃ, ವೃಕೋದರಾಯ ನಮಃ, ಅಲ್ಲಿರೋ ಸಹಸ್ರನಾಮದ ವಾಕ್ಯಗಳು, ಶಬ್ದಗಳು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ಜಗನ್ನಾಥಾಯ ನಮಃ, ಜಗದ್ಗುರುವೇ ನಮಃ, ಜಗತ್ಪತಯೇ ನಮಃ, ಜಗದ್ರಥಾಯ ನಮಃ, ಜಗನ್ನೇತ್ರೇ ನಮಃ, ಈ ಹೆಸರುಗಳಲ್ಲಿ ಅಲ್ಲ, ಜಗದ್ಗುರವೇ ನಮಃ. ಅಧಿಕೃತವಾದ ಸಹಸ್ರನಾಮದ ಪಟ್ಟಿಗಳ ತಮ್ಮ ಮುಂದಿಟ್ಟದ್ದು ನಾನು ಕೆಲವು ನಾಮಗಳನ್ನೆಲ್ಲ ನೋಡಲಿಕ್ಕೆ ಹೋದೆ. ಹಾಗಾಗಿ ದೂತ ನಿಜವಾಗಿ ಆದವ, ದೇವರಿಗೆ ಬೇಕಾದವ. ದಾಸ ನಮ್ಮ ಲೆಕ್ಕಾಚಾರ ಹೇಳಿಕೊಂಡು ನಮ್ಮ ಹೊಟ್ಟೆಪಾಡಿಗೆ ಹೇಳಿಕೊಳ್ಳಿಕ್ಕೂ ಬರ್ತದೆ ಕೆಲವು, ನಾನು ಅವನ ದಾಸ ಅಂತೇಳಿ. ಆದ್ದರಿಂದ ದಾಸ ಶಬ್ದಕ್ಕೆ ಅರ್ಥ ಕಡಿಮೆ ಇರ್ತದೆ ಶಾಸ್ತ್ರೀಯವಾಗಿ ಚಿಂತನೆ ಮಾಡಿದಾಗ. ಮತ್ತು ಅದಕ್ಕೇನು ವಿರೋಧದ ಪ್ರಶ್ನೆ ಅಲ್ಲ ವಾಸ್ತವವಾಗಿ. ಹನುಮಂತನಿಗೆ ಭಕ್ತಿ ಒಂದೇ ಬರಲಿ ಅಂತ ಕೇಳಿಕೊಂಡದ್ದಕ್ಕೆ ಕೊನೆಗೆ ನೀನು ಬಹಳ ಕಾಲ ಬದುಕು ಅಂತ ಹೇಳಿ ಹೊರಕೊಟ್ಟವನೇ ರಾಮಚಂದ್ರ. ವಾಯುಪುತ್ರ ನೋಡಿ ಅವನು ಕರೀತಾನೆ, ಎಲ್ಲಿಯೂ ಅವನು ಕರೆದದಿಲ್ಲ, ರುದ್ರಪುತ್ರ ಅಂತ ಕರೆದದ್ದು. ಚಿರಂಜೀವ ಮಾ ಪ್ರತಿಷ್ಠಾ ವೃಥಾ ಕೃತಾ, ನೀನು ಹಾಳು ಮಾಡಿಕೊಳ್ಬೇಕಾಗಿಲ್ಲ ಬದುಕನ್ನು. ಯಾವಲ್ಲೋಕಾ ವದಿಷ್ಯಂತಿ ಮತ್ಕತಾಂ ವನರರ್ಷಭ ತಾವತ್ವಂ ಧಾರಯ ಪ್ರಾಣಾನ್ ಪ್ರತಿಜ್ಞಾಂ ಪ್ರತಿಪಾಲಯನ್. ಸ್ಕಂದ ಪುರಾಣದ ಗೆರೆ ಇತ್ತು.
ಯಾವತ್ತಿನವರೆಗೆ ನನ್ನ ಚರಿತೆ ಲೋಕದಲ್ಲಿ ನೆಲೆಗೊಂಡಿರ್ತದೋ ಆವತ್ತಿನವರೆಗೆ ನೀನಿರು, ನಿನಗೆ ಇರವು ಇದೆ ಅಂತ. ಹಾಗಾಗಿ ಇವನನ್ನು ಚಿರಂಜೀವಿಗಳ ಸಾಲಿನಲ್ಲಿ ಸೇರಿಸಿದ್ದಾರೆ. ಅಶ್ವತ್ಥಾಮ, ಬಲಿಹಿ, ವ್ಯಾಸ, ಹನುಮಾಂಶ್ಚ ವಿಭೀಷಣ, ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನ ಸಪ್ತೈತಾನ್ ಸಂಸ್ಮರೇ ನಿತ್ಯಂ ಮಾರ್ಕಂಡೇಯ ಮತಾಷ್ಟಮಂ ಜೀವೇದ್ವರ್ಷವ ಸಂಸಾರ್ಗಂ ಅಪಮರ್ತಿ ವಿವರ್ಜಿತ ಅಂತ ಅದರ ಮುಂದುವರಿಕೆ ಗೆರೆಗಳು ನಾವು ದೀಪಾವಳಿಯಲ್ಲಿ ಎಣ್ಣೆ ಹಚ್ಚಿಕೊಳ್ಳುವಾಗ ಹೇಳುತ್ತೇವೆ. ಎಲ್ಲಿದ್ದು ಕೇಳಿದರೆ ಆನಂದರಾಮ ಪಟ್ಟಿ ಮಾಡಿದ ರೀತಿ ಅದು. ಇನ್ನವರ ಕ್ರೊನಾಲಾಜಿಕಲಿ ಬಂದಿರತಕ್ಕ ತಾರತಮ್ಯ ಪ್ರಕಾರದ ಪಟ್ಟಿಯ ಗೆರೆಗಳು ಬೇರೆ ಕಡೆ ಉಂಟು, ಬಂದಿದೆ, ಸಿಕ್ಕಿದೆ. ಇಲ್ಲಿ ಇದನ್ನು ನಾನು ಅಧಿಕೃತವಾಗಿ ಎಲ್ಲ ಕಡೆ ಇರುವುದನ್ನು ಎಲ್ಲಿ ಅಂತ ಕೊಟ್ಟದ್ದು ನಾನು, ಜನರಿಗೆ ಉಪಕಾರ ಆಗಲಿಕ್ಕೆ. ಹಾಗಾಗಿ ಸಪ್ತ ಚಿರಂಜೀವಿಗಳಲ್ಲಿ ಸೇರಿಕೊಂಡಲ್ಲಿ ವಿಭೀಷಣನ ಹಾಗೆ ರಾಮನ ಅನುಗ್ರಹಕ್ಕೆ ಪಾತ್ರನಾಗಿ ಹನುಮಂತನು ಇದ್ದಾನೆ. ಅವನಿಗೆ ಕೊಟ್ಟ ಚಿರಂಜೀವಿತ ಕಡೆ ವಾಕ್ಯ ಅದಕ್ಕೆ ನಾನು ತೋರಿಸಿಕೊಟ್ಟೆ, ವಾಯುಪುತ್ರ ಚಿರಂಜೀವ ಅಂತ ರಾಮನ ಆದೇಶದಂತೆ. ಇವ ಏನು ಮಾಡ್ತಾ ಇರ್ತಾನೆ, ರಾಮನಾಮವು ಜಪ ಮಾಡ್ತಾ ಇರ್ತಾನೆ. ಏವಂ ಅದು ನೋಡಿಕೊಂಡಾಗ ಇವಳನ್ನು ಸೀತೆಯನ್ನು ನೋಡಿದಾಗಲೂ ಅವಳು ಜಪ ಮಾಡ್ತಾ ಇದ್ದದ್ದನ್ನು ತೋರಿಸಿಕೊಟ್ಟೆ ಇಲ್ಲಿ ಹೇಗಿದೆ ಅಂತ. ಏಕವೇಣೀಂ ಕೃಷಾಂ ದೀನಾಂ ಮಲಿನಾಂಬರ ಧಾರಿಣೀಂ, ಒಂದೇ ಬಟ್ಟೆಯಲ್ಲಿ ಒಂದೇ ಜಟೆ ಹಾಕ್ಕೊಂಡು ಕೂತಿದ್ದಾಳೆ. ಭೂಮೌ ಶಯಾನಾಂ ಶೋಚಂತೀಂ, ಏನು ಹೇಳ್ತಾಳೆ, ರಾಮ ರಾಮೇತಿ ಭಾಷಿಣೀಂ, ರಾಮ 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 ಅಂತ ಅವಳು ಹೇಳ್ತಾ ಇದ್ದ. ಎಷ್ಟು ಚೆನ್ನಾಗಿ ಅವಳು ಜಪದ ಚಿಂತನೆಯನ್ನು ಕೊಡ್ತಾರೆ. ಅಂದರೆ ಅವಳು ಒಳಗೆ ಚಿಂತನೆ ಏನು ಮಾಡ್ತಾ ಇದ್ದದ್ದು ಎನ್ನುವುದು ವಾಲ್ಮೀಕಿ ಹೊರಗಿನಿಂದ ಹೇಳುವುದಿಲ್ಲ, ಒಳಗಿನ ಗುಟ್ಟನ್ನು ಹೇಳಲಿಕ್ಕೋಸ್ಕರ ಅಧ್ಯಾತ್ಮ ರಾಮಾಯಣದಲ್ಲಿ ಭಾಳ ಸುಂದರವಾದ ಅಧ್ಯಾತ್ಮದ ರಾಮಾಯಣ. ಗಾಯಂತಂ ರಾಮ ರಾಮೇತಿ ಅತಿರತಿ ರಭಸೈಹಿ ರಾಘವಂ ಸಂಸ್ಮರಂತಂ ಸಂಗೀತಾಚಾರ್ಯವರ್ಯಂ ಕಪಿಕುಲ ತಿಲಕಂ ಆರುತಿಂ ನವಮಿ ವೀರಂ. ಇದು ದೊಡ್ಡ ಸಂಗತಿ. ಸಂಗೀತದ ಆರಂಭ ಮಾಡಿದ್ದೇ ಹನುಮಂತ ಎನ್ನತಕ್ಕ ಚಿಂತನೆಯಲ್ಲಿ ಇದು ಬಂದಿರತಕ್ಕ ಸಂಗೀತ ಪಾರಿಜಾತದ ಮಾತುಗಳೆಲ್ಲ ಇವುಗಳು ಆ ಗ್ರಂಥಗಳಲ್ಲಿ ಬರುವಂಥದ್ದು. ರಾಮ ರಾಮ ಅಂತ ನಿರಂತರವಾಗಿ ಗಾನ ಮಾಡುವವನಾಗಿ, ದೇವರ ಸೊಲ್ಲನ್ನು ಹೇಳುವವನಾಗಿ ಹನುಮಂತ ಇವತ್ತು ಇದ್ದಾನೆ ಅಂತ. ಹೇಗೆ ಹೇಳುವ ಕೇಳಿದರೆ, ಆಸೀನೋವ ಶಯಾನೋವ ತಿಷ್ಟನ್ವ ಯತ್ರ ಕುತ್ರವ ಶ್ರೀರಾಮನಾಮ ಸಂಸ್ಮೃತ್ಯ ಯಾತಿ ತತ್ಪರಮಂ ಪದಂ ಅನ್ನುವುದಾಗಿ ಹನುಮತ್ ಸಂಹಿತೆ ಹೇಳ್ತದೆ. ನೀನು ಮಲಗಿಕೊಂಡಾದರೂ ಹೇಳುವುದು ಬೇಕಿಲ್ಲ, ನನಗೆ ಹೆಚ್ಚು ಹೊತ್ತು ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ, ಒಳ್ಳೆಯದು ಮಲಗು ನನಗೆ. ಆದರೆ ಮಲಗುವಾಗಲೂ ರಾಮನಾಮ ಹೇಳ್ತಾ ಇರು, ಕೂತಾಗಲೂ ಹೇಳ್ತಾ ಇರು, ನಿಂತಾಗಲೂ ಹೇಳ್ತಾ ಇರು. ಅದಕ್ಕೇನಂತೆ, ಎಲ್ಲಿ ಏನಾದರೂ ಕೆಲಸ ಮಾಡುವಾಗಲೂ ರಾಮರಾಮ ಹೇಳುವುದರಲ್ಲಿ ತಪ್ಪಿಲ್ಲ ಅಂತೇಳಿ. 3 ಅಕ್ಷರದ ಹೆಸರಾದರೆ ಶ್ರೀರಾಮ, 2 ಅಕ್ಷರದಾದರೆ ರಾಮ.